ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಭಾನುವಾರ ಕರ್ತನ ಆರಾಧನೆಗಾಗಿ ದೇವರ ವಾಕ್ಯ ಸಂದೇಶವನ್ನು ಧ್ಯಾನ ಮಾಡಲಿಕ್ಕಾಗಿ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಮತ್ತು ನಾವು ಈ ದಿನದಲ್ಲಿಯೂ ದೇವರನ್ನು ಆರಾಧನೆ ಮಾಡಿ, ದೇವರನ್ನು ಮಹಿಮೆಪಡಿಸಿ, ದೇವರನ್ನು ಘನಪಡಿಸಿ, ದೇವರ ಸಂದೇಶವನ್ನು ಕೇಳುವರಾಗಿರೋಣ. ದೇವರ ವಾಕ್ಯದಿಂದ ಇವತ್ತು ದಿನ ದೇವರು ನಮ್ಮೊಂದಿಗೆ ಏನು ಮಾತನಾಡಲಿಕ್ಕಿದ್ದಾರೆ ಎಂಬುದನ್ನು ಪ್ರಾರ್ಥನೆಯಲ್ಲಿ ದೇವರಿಂದ ಕೇಳಿಕೊಳ್ಳುವರಾಗಿರೋಣ. ಒಂದು ನಿಮಿಷ ನಾವು ಶರಬಾಗಿ ದೇವರ ಸನ್ನದಿಯಲ್ಲಿ ಈ ದಿನದ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಸರ್ವಶಕ್ತನಾದ ದೇವರೇ, ನಾವು ನಿಮಗೆ ಘನ ಮಾನ ಮಹಿಮೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಓ ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ಈ ದಿನದಲ್ಲಿಯೂ ದೇವರೇ, ನಿಮ್ಮ ಸನ್ನದಿಯಲ್ಲಿ ನಾವು ಬಂದಿರುವಾಗ ಕರ್ತನೇ, ನಮ್ಮ ಆರಾಧನೆಯನ್ನು ಅಂಗೀಕರಿಸಿ, ನಮ್ಮ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿ, ಕರ್ತನೇ, ನಿಮ್ಮ ಆಲೋಚನೆಗಳು ಏನಿದೆ ಎಂಬುದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ದೇವರೇ ನೀವು ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ವಾಕ್ಯಗಳ ಮೂಲಕ ದೇವರೇ ಮಾತನಾಡುವುದಾಗಲಿ. ಕರ್ತನೇ, ನಿಮ್ಮ ಸ್ವರ ನಾವು ಕೇಳಲಿ, ನಿಮ್ಮ ಆಲೋಚನೆಗಳು ನಾವು ಗ್ರಹಿಸಿಕೊಳ್ಳುವರಾಗಿರಲಿ. ಕರ್ತನೇ, ಈ ವಾಕ್ಯ ಕೇಳುವಂತ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು, ಪ್ರತಿಯೊಂದು ಕುಟುಂಬಗಳ ಆಶೀರ್ವದಿಸು, ಪ್ರತಿಯೊಂದು ವ್ಯಕ್ತಿಗಳ ಆಶೀರ್ವದಿಸು. ಅವರವರ ಜೀವನದಲ್ಲಿ ದೇವರೇ ನಿಮ್ಮ ಆಶೀರ್ವಾದವನ್ನು ಅವರು ಕಾಣುವಂತೆ ಮಾಡು ಸ್ವಾಮಿ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಭಾನುವಾರ ನಾವು ನೋಡುವಾಗ ಯೇಸು ಕ್ರಿಸ್ತನು ಯೆರೂಸಲೇಮ್ ದೇವಾಲಯಕ್ಕೆ ಒಂದು ಅರಸನ ಹಾಗೆ ಪ್ರವೇಶ ಮಾಡಿರುವಂಥ ಒಂದು ದಿನವನ್ನು ಎಲ್ಲ ಸ್ಥಳಗಳಲ್ಲಿಯೂ ಈ ದಿನವನ್ನು ಈ ರೀತಿಯಾಗಿ ಧ್ಯಾನ ಮಾಡುತ್ತಾ ಇದೆ. ಹೋಸನ್ನ ಭಾನುವಾರ, ಗರಿಗಳ ಹಬ್ಬದ ಆರಾಧನೆ. ಪ್ರಿಯರೇ, ನಾವು ಕೂಡ ಈ ದಿನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮ್ ದೇವಾಲಯಕ್ಕೆ ರಾಜನ ಹಾಗೆ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಹೋಗಿರುವುದನ್ನು ನಾವು ಕೂಡ ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ಪ್ರಾರಂಭವಾಗಿ ನಾವು ಮತ್ತೇನ ಸುವಾರ್ತೆ 21ನೇ ಅಧ್ಯಾಯ 1 to 11 ತನಕಿರುವಂಥ ವಾಕ್ಯ ಭಾಗಗಳನ್ನು ನಾವು ಓದುವರಾಗಿರೋಣ, ಧ್ಯಾನ ಮಾಡೋಣ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಸಾಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟುಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು.
ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನ ಪಟ್ಟಣಕ್ಕೆ ರಾಜನಾಗಿ ಒಂದು ಅರಸನ ಹಾಗೆ ದೇವಾಲಯ ಪ್ರವೇಶ ಮಾಡಿರುವಂಥ ಭಾಗ. ನಾವಿದನ್ನು ಹಲವಾರು ಸಾರಿ ಕೇಳಿ ಧ್ಯಾನ ಮಾಡಿದ ವಿಷಯ. ಆದರೂ ಈಗ ವರ್ಷಕ್ಕೊಮ್ಮೆ ಡಿಸೆಂಬರ್ 25 ಕ್ರಿಸ್ಮಸ್ಸಿನ ದಿನ ಅದು ಮೊದಲುಗೊಂಡು ಯೇಸು ಕ್ರಿಸ್ತನ ಜನನ ಮತ್ತು ಅವರ ಸೇವೆ, ಅವರ ಅದ್ಭುತ ಕಾರ್ಯಗಳು, ಹಾಗೆ ಯೇಸು ಕ್ರಿಸ್ತನ ಸೇವೆಯ ಕೊನೆಯ ದಿನಗಳು ಬರುವಾಗ ನಾವು ಪ್ರತಿ ವರ್ಷಗಳಲ್ಲಿ ಶುಭ ಶುಕ್ರವಾರ ಮತ್ತು ಪುನರುತ್ಥಾನದ ದಿನ ಈ ರೀತಿಯಾಗಿ ವರ್ಷಕ್ಕೊಮ್ಮಿದನ್ನು ರೊಟೇಷನ್ ಆಗಿ ಬರ್ತಾ ಇರುವಾಗ ಈ ಭಾನುವಾರದಲ್ಲಿ ಯೇಸು ಕ್ರಿಸ್ತನ ದೇವಾಲಯ ಪ್ರವೇಶದಲ್ಲಿ ಆ ಗರಿಗಳನ್ನು ಹಿಡಿದು ಕರ್ತನಿಗೆ ಜಯಘೋಷ ಮಾಡಿದ ದಿನವನ್ನು ನೆನಪು ಮಾಡುತ್ತಾ ಇದೆ. ಪ್ರಿಯರೇ, ನಾವು ನೋಡುವಾಗ ಇದು ಹಲವಾರು ಸಾರಿ ನಾವು ಕೇಳಿದರಾಗಿದ್ದರು, ಧ್ಯಾನ ಮಾಡಿದರಾಗಿದ್ದರು, ನಾವು ಅದನ್ನು ಮತ್ತು ಅದರಿಂದ ನಾವು ತಿಳಿದುಕೊಳ್ಳಿಕ್ಕಿದೆ. ಪ್ರಿಯರೇ, ನೋಡುವಾಗ ಯೇಸು ಸ್ವಾಮಿಯ ದೇವಾಲಯಕ್ಕೆ ಹೋಗಲಿಕ್ಕೆ ಮುಂಚಿತವಾಗಿ ಪ್ರವಾದಿಯ ಮಾತು ನೆರವೇರಲಿಕ್ಕಾಗಿ ನೋಡಿ, ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಕಾರ್ಯಗಳೆಲ್ಲವೂ ನೆರವೇರಲಿಕ್ಕಾಗಿ ಯೇಸು ಸಮಯ ಬಂದಾಗ ತನ್ನ ಶಿಷ್ಯರುಗಳಲ್ಲಿ ಇಬ್ಬರನ್ನು ಕರೆದು ಆ ಬೇತ್ಫಾಗೆ ಎಂಬ ಊರಿಗೆ ಕಳುಹಿಸಿ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಎದುರೇ ಇರುವಂಥ ಗ್ರಾಮದಲ್ಲಿ ಹೋಗುವಾಗ ಅಲ್ಲಿ ಒಂದು ಕತ್ತೆಯನ್ನು, ಒಂದು ಕತ್ತೆ ಮರಿಯನ್ನು ಕೆಟ್ಟಿರುವುದನ್ನು ಕಾಣುತ್ತದೆ, ನೀವು ಹೋಗಿ ಅವುಗಳನ್ನು ಬಿಚ್ಚಿಕೊಂಡು ಬನ್ನಿರಿ. ಹಲ್ಲೆಲೂಯಾ. ಜಕರಿಯ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿರುವ ವಾಕ್ಯ ಭಾಗ ನಾವಲ್ಲಿ ನೋಡಿರೋದು. ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂದನು. ಹಲ್ಲೆಲೂಯಾ. ಜಕರಿಯ ಪ್ರವಾದಿಯ ಮೂಲಕವಾಗಿ ಯೇಸು ಕ್ರಿಸ್ತನು ಬರಲಿಕ್ಕೆ ವರ್ಷಗಳ ಹಿಂದೇನೆ ದೇವರು ತನ್ನ ಪದ್ಧತಿಯನ್ನು ತಾನು ಮುಂದೆ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಪ್ರವಾದಿಯ ಮೂಲಕ ಪ್ರಕಟಿಸಿಕೊಟ್ಟಿದ್ದಾರೆ. ಇದೆಲ್ಲ ನೆರವೇರಬೇಕಾಗಿರುತ್ತದೆ. ಇದೆಲ್ಲ ದೇವರು ಅನಾದಿ ಕಾಲದಲ್ಲಿ ದೇವರ ಸಂಕಲ್ಪದಲ್ಲಿ ದೇವರು ತೀರ್ಮಾನ ಮಾಡಿದ ವಿಷಯಗಳು. ಈ ತೀರ್ಮಾನ ಮಾಡಿದ ವಿಷಯಗಳು ಅದರದ ಸಮಯ ಬರುವಾಗ ಅದು ನೆರವೇರುತ್ತಾ ಇದೆ. ಹಲ್ಲೆಲೂಯಾ. ಪ್ರಿಯರೇ, ಕಾಲ ಪರಿಪೂರ್ಣ ಬರುವಾಗ ಕನ್ಯಗ ಗರ್ಭಿಣಿಯಾಗಿ ಮಗುವನ್ನು ಹೆರುವಿ ಎಂದ ಮಾತು ನೋಡಿ ನೆರವೇರಿದೆ. ಕಾಲ ಪರಿಪೂರ್ಣವಾಗುವಾಗ ಈಗೋ ಕಾಲದ ಪೂರ್ಣತೆ ಬರಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಒಂದು ಕತ್ತೆಯ ಮೇಲೆ, ಕತ್ತೆಯ ಮರಿ ಮೇಲೆ ಹತ್ತಿ ಬರಬೇಕೆಂಬುದನ್ನು ದೇವರ ಯೋಚನೆಯಾಗಿದ್ದರಿಂದ ಆ ಸಮಯ ಬರುವಾಗ ಯೇಸು ತನ್ನ ಶಿಷ್ಯರನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಇದುವರೆಗೂ ಆಗಿರುವುದು ದೇವರ ಸಂಕಲ್ಪದಲ್ಲಿರುವಂಥ ಕಾರ್ಯಗಳು ನೆರವೇರಿದೆ. ಯೇಸುವಿನ ಜನನ ಮತ್ತು ದೇವಾಲಯ ಪ್ರವೇಶ, ಅದೇ ಥರ ಯೇಸುವಿನ ಶಿಲುಬೆಯ ಮರಣ, ಯೇಸುವಿನ ಸಮಾಧಿ, ಯೇಸುವಿನ ಪುನರುತ್ಥಾನ, ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿದ್ದು ಮತ್ತು ಯೇಸು ಕ್ರಿಸ್ತನು ಪರಲೋಕದಿಂದ ತಿರುಗಿ ಬರಲಿಕ್ಕಿದ್ದಾರೆ ಎಂಬುದನ್ನು ಕೂಡ ಸಮಯ ಬರುವಾಗೆ, ಕಾಲ ಪೂರ್ತಿಗೊಳಿಸುವಾಗೆ ಆ ಕಾರ್ಯ ನೆರವೇರುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಯೇಸು ಕ್ರಿಸ್ತನು ಪ್ರವಾದಿ ಪುಸ್ತಕದಲ್ಲಿ ಬರೆದಿರುವ ಹಾಗೆ ತನ್ನ ಶಿಷ್ಯರನ್ನು ಕಳುಹಿಸಿಕೊಡುವಾಗ ಆ ಶಿಷ್ಯರುಗಳು ಗುರು ಹೇಳಿದ ಹಾಗೆ ಹೋಗಿ ಆ ಕತ್ತೆಯನ್ನು, ಅದರ ಮರಿಯನ್ನು ಬಿಚ್ಚಿಕೊಂಡು ಬಂದಿದ್ದರು. ಅದನ್ನು ಬಿಚ್ಚಿಕೊಂಡು ಬಂದ ಮೇಲೆ ಜನರು ಆ ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮೇಲೆ ಹಾಕಿದ್ದಾರೆ. ಯೇಸು ಕ್ರಿಸ್ತನು ಅದರ ಮೇಲೆ ಕುಳಿತುಕೊಂಡಿದ್ದಾರೆ. ಮಾತ್ರವಲ್ಲ, ಕೆಲವರು ಕತ್ತೆ ಮೇಲೆ ಬಟ್ಟೆಗಳು ಹಾಕಿಕೊಂಡಿದ್ದಾರೆ. ಇನ್ನೂ ಕತ್ತೆ ಮೇಲೆ ಬಟ್ಟೆ ಹಾಕೊಳ್ಳಿಕ್ಕೆ ಇನ್ನೂ ಆಗ್ತಾ ಇಲ್ಲ. ಆವಾಗ ಇನ್ನು ಹೋಗಲಿ ಬಿಡಿ, ಕೆಳಗಡೆ ನಡ್ಕೊಂಡು ಹೋಗುವ ಆ ದಾರಿಯಲ್ಲೇ ತಮ್ಮ ಬಟ್ಟೆಗಳು ಹಾಕಿಕೊಂಡಿದ್ದಾರೆ.
ಕೆಲವರು ತಮ್ಮ ಬಟ್ಟೆಗಳು ಹಾಕಿಕೊಂಡಿದ್ದಾರೆ, ಇನ್ನೂ ಕೆಲವರು ಮರದ ಚಿಗುರುಗಳನ್ನು ತೆಗೆದು ಹಾಕಿದ್ದಾರೆ, ಕೆಲವರು ಖರ್ಜೂರದ ಮರದ ಗರಿಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಹಾಕಿಕೊಂಡಿದ್ದಾರೆ. ಇನ್ನು ಆ ಖರ್ಜೂರದ ಗರಿಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಅವರು ಕರ್ತನಿಗೆ ಜಯಘೋಷ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನನ್ನು ಅವರು ಜಯಘೋಷ ಮಾಡಲಿಕ್ಕಾಗಿ ಅವರು ಹೇಳುವ ಒಂದು ಕಾರ್ಯವಿದೆ. ಕರ್ತನು ಮಾಡಿದ ಸಕಲ ಅದ್ಭುತ ಕಾರ್ಯಗಳನ್ನು ವರ್ಣಿಸುತ್ತಾ ಅವರು ದೇವರಿಗೆ ಜಯಘೋಷ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಅವರು ಕರ್ತನಿಗೆ ಜಯಘೋಷ ಮಾಡುವಾಗೆ ನೋಡಿ ಏನಂತ ಹೇಳಿಕೊಂಡು ಆ ಜಯಘೋಷ ಮಾಡುತ್ತಾರೆ ಎಂದು ನೋಡಿದರೆ 9ನೇ ವಾಕ್ಯದಲ್ಲಿ ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಿನ ಲೋಕಗಳಲ್ಲಿ ಜಯ ಎಂದು ಅವರು ಆರ್ಭಟಿಸಿದರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಕರ್ತನು ಮಾಡಿದ ಸಕಲ ಅದ್ಭುತ ಕಾರ್ಯಗಳನ್ನು, ಇದುವರೆಗೂ ಸ್ವಾಮಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ನೆನೆಸಿ ಆ ದೇವರಿಗೆ ತನ್ನ ಹೃದಯದ ಆಳದಿಂದ ಸಂಪೂರ್ಣವಾದ ಆ ಕೃತಜ್ಞತೆಯ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಹೊಸನ್ನ ಭಾನುವಾರ ನಾವು ದೇವರು ಮಾಡಿದ ಸಕಲ ಉಪಕಾರಗಳನ್ನು ನೆನೆಸಿ ದೇವರನ್ನು ಮನಪೂರ್ವಕವಾಗಿ ದೇವರನ್ನು ಸ್ತುತಿ ಮಾಡಿ ದೇವರನ್ನು ಹೊಗಳಿ ಕೊಂಡಾಡುವ ದಿವಸವಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಅವರು ಆವಾಗ ಎಲ್ಲರೂ ಸ್ತೋತ್ರ ಮಾಡಿದರು. ಇವತ್ತೇನೆಂದರೆ ಎಲ್ಲರೂ ಒಟ್ಟಾಗಿ ಕೂಡಿ ಬಂದಿದ್ದಾರೆ. ಜನ ಸಮೂಹವೆಲ್ಲ ಕೂಡಿ ಬಂದು ಆ ದೇವರಿಗೆ ಜಯಘೋಷ ಮಾಡುತ್ತಾನೆ. ಅದು ಮಾತ್ರವಲ್ಲ, ನಮಗೊಬ್ಬ ರಾಜ ಸಿಕ್ಕಿದ್ದಾರೆ, ನಮಗೊಬ್ಬ ಅರಸನು ಬಂದಿದ್ದಾನೆ ಎಂದು ಹೇಳಿ ಅವರು ಮತ್ತಷ್ಟು ಸಂತೋಷಪಟ್ಟು ಜಯಘೋಷ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯವನ್ನು ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 37ನೇ ವಾಕ್ಯ ನೋಡುವಾಗ ಅಲ್ಲಿ ಈ ಕರ್ತನನ್ನು ಕೊಂಡಾಡಿದ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅವರು ಹೇಳೋದನ್ನು ನಾವು ನೋಡಬಹುದು. ಲೂಕನ ಸುವಾರ್ತೆ 19ನೇ ಅಧ್ಯಾಯ 37 ಮತ್ತು 38 ವಾಕ್ಯಗಳು ನಾವು ಓದಿಕೊಳ್ಳುವರಾಗಿರೋಣ. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಹಲ್ಲೆಲೂಯಾ. ನಾವು ಮತ್ತೇನು ಸುವಾರ್ತೆಯಲ್ಲಿ ನೋಡುವಾಗ ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಎಂದು ಹೇಳಿದರೆ, ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಹೇಳ್ತಾ ಇದ್ದಾರೆ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಎಂದು ಹೇಳ್ತಾರೆ, ಮತ್ತು ಪರಲೋಕದಲ್ಲಿ ದೇವರಿಗೆ ಮಹಿಮೆಯಾಗಲಿ ಎಂದು ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, ಅವರು ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ ಎಂದು ಅವರು ಮಹಾ ಸಂತೋಷದಿಂದಲೂ ಮಹಾ ಶಬ್ದದಿಂದಲೂ ದೇವರನ್ನು ಕೊಂಡಾಡಿದ್ದಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವಿವತ್ತು ಈ ವಾಕ್ಯ ಭಾಗ ಧ್ಯಾನಿಸುವಾಗ ಅಲ್ಲಿ ನೋಡುವಾಗ ಒಂದು ಯೇಸು ಕ್ರಿಸ್ತನೆಂಬ ಒಂದು ವ್ಯಕ್ತಿ, ಇನ್ನೊಂದು ಯೇಸು ಕ್ರಿಸ್ತನ ಶಿಷ್ಯರುಗಳು, ಇನ್ನು ಕೆಟ್ಟಲ್ಪಟ್ಟ ಕತ್ತೆ ಮತ್ತು ಜಯಘೋಷ ಮಾಡುವ ಜನರ ಗುಂಪು, ಹೀಗೆ ನಾವು ಕಾಣಿಸ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನು ಲೋಕ ರಕ್ಷಕನಾದ ದೇವ ಕುಮಾರನೇ ಅಲ್ಲಿ ಒಂದು ಮುಖ್ಯ ಪಾತ್ರೆಯಾಗಿದ್ದಾರೆ. ಆ ಯೇಸು ಕ್ರಿಸ್ತನೊಂದು ಮುಖ್ಯ ಪಾತ್ರೆಯಾಗಿರುವಾಗ ಅದರ ಜೊತೆಯಲ್ಲಿ ಯೇಸುವಿನ ಶಿಷ್ಯರುಗಳು ಇನ್ನೊಂದು ಪಾತ್ರೆ ಮಾಡ್ತಾ ಇದ್ದಾರೆ. ಕೆಟ್ಟಲ್ಪಟ್ಟ ಕತ್ತೆ ಇನ್ನೊಂದು ಪಾತ್ರೆ ಮಾಡ್ತಾ ಇದೆ, ಮತ್ತು ಜಯಘೋಷ ಮಾಡುವಂತ ಜನರು ಇನ್ನೊಂದು ಪಾತ್ರೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ನೋಡುವಾಗ ಈ ಒಂದೊಂದು ಪಾತ್ರೆಗಳು ಅವರವರದೇ ಆದ ಧರ್ಮಗಳು ಮಾಡುತ್ತಾ ಇದೆ. ನೋಡಿದರೆ ಯೇಸು ಲೋಕ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನು, ಅವರು ದೇವರೇ ಆಗಿರುವಾಗ ಆತನ ಶಿಷ್ಯರುಗಳಾಗಿ ಇರುವ ಇಬ್ಬರು ನೋಡಿ ಅವರು ಯೇಸು ಹೇಳಿದಂತೆಯೇ ಮಾಡಿದ್ದಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ಪ್ರಿಯರೇ, ನಾವು ನೋಡುವಾಗ ಈ ಪಾತ್ರೆಗಳಲ್ಲಿ ನಾವು ಕೂಡ ಇದರಲ್ಲಿ ಯಾವುದಾದ್ರೂ ಒಂದೊಂದು ಪಾತ್ರೆಗಳು ಮಾಡುವರಾಗಿರಬಹುದು,
ಒಂದಲ್ಲ ಹಲವಾರು ಪಾತ್ರೆಗಳು ಮಾಡುವರಾಗಿರಬಹುದು. ನೋಡಿ, ಅದರಲ್ಲಿ ಯೇಸುವಿನ ಶಿಷ್ಯರುಗಳ ಪಾತ್ರ ಏನಿದೆ? ಯೇಸು ಹೇಳುತ್ತಾರೆ, ನೀವು ಹೋಗಿ ಕಟ್ಟಲ್ಪಟ್ಟಿರುವಂತಹ ಕತ್ತೆಯನ್ನು ಬಿಚ್ಚಿಕೊಂಡು ಬನ್ನಿರಿ ಎಂದು ಹೇಳುವಾಗ ಆ ಶಿಷ್ಯರುಗಳು ಕರ್ತನು ಅಪ್ಪಣ ಕೊಟ್ಟ ಹಾಗೆಯೇ ಮಾಡಿದನು. ಹಲ್ಲೆಲೂಯ. ಇವತ್ತು ದೇವರ ಸಂದೇಶ ಕೇಳುವ ಸಹೋದರ ಸಹೋದರಿ, ನನಗೂ ಮತ್ತು ನಿಮಗೂ ಇರುವಂಥದ್ದು, ಕರ್ತನು ಹೇಳುವ ಹಾಗೆ ನಾನು ಮತ್ತು ನೀವು ಮಾಡುವರಾಗಿದ್ದೀರಾ ಎಂಬುದನ್ನು ಈ ದಿನ ನಾವು ಧ್ಯಾನಿಸುವರಾಗಿರೋಣ. ಈ ಹೊಸನ ಭಾನುವಾರ ನಮಗೆ ಪ್ರಥಮವಾಗಿ ನಮ್ಮ ಜವಾಬ್ದಾರಿ, ಯೇಸುವಿನ ಶಿಷ್ಯರುಗಳಾಗಿ ನಮ್ಮನ್ನು ಕರೆದಿರುವಾಗೆ, ಎಲ್ಲ ಜನರನ್ನು ನೀವು ಶಿಷ್ಯರಾಗಿ ಮಾಡಿರಿ ಎಂದು ಹೇಳಿ ಕರೆದಿರುವಾಗ ನಾವು ಕೂಡ ಯೇಸುವಿನ ಶಿಷ್ಯರುಗಳಾಗಿ ಕರೆಯಲ್ಪಟ್ಟ ನಾವು ಯೇಸು ಹೇಳುವ ಹಾಗೆ ಆತನ ಅಪ್ಪಣೆಯನ್ನು ನಾವು ಆಚರಿಸುವರಾಗಿರ್ತೀರಾ, ಆತನ ಅಪ್ಪಣೆಯ ಪ್ರಕಾರವೇ ಮಾಡುವರಾಗಿದ್ದೀರಾ ಎಂಬುದನ್ನು ಪರಿಶೋಧಿಸೋಣ. ಹಲ್ಲೆಲೂಯ. ಪ್ರಿಯರೇ, ಶಿಷ್ಯರುಗಳು ಯೇಸು ಹೇಳಿದ ಹಾಗೆಯೇ ಮಾಡಿದರು. ಅವರು ಅದಕ್ಕೇನು ಒಂದು ಎದುರುತ್ತರ ಕೊಡಲಿಲ್ಲ, ಅದಕ್ಕೇನು ಅಡಚಣೆಗಳು ಹೇಳಲಿಲ್ಲ, ಅದಕ್ಕೇನಾದರೂ ಒಂದು ಕಂಪ್ಲೇಂಟ್ಗಳು ಹೇಳಲಿಲ್ಲ. ಯೇಸು ಏನು ಹೇಳಿದೆಯೋ ಅದನ್ನೇ ಮಾಡಿದರು. ಇವತ್ತು ಈ ಭಾನುವಾರ ನಾನು ಮತ್ತು ನೀವು ಕೂಡ ಒಂದು ತೀರ್ಮಾನ ಮಾಡೋಣ. ಹೊಸನ್ನ ಭಾನುವಾರ, ಕರ್ತನೇ, ಶಿಷ್ಯರುಗಳು ಹೇಳಿದ ಹಾಗೆ ಮಾಡಿದರೆ ನಾನು ಕೂಡ ನೀನು ಹೇಳುವ ಹಾಗೆ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಒಂದು ಕೆನ್ನೆಗೆ ಹೊಡೆದಿದ್ದರೆ ಇನ್ನೊಂದು ಕೆನ್ನೆ ತೋರಿಸಿಕೊಡಿದ ಸ್ವಾಮಿ ಹೇಳಿದ್ದಾರೆ. ನಾವು ಮಾಡಲಿಕ್ಕಾಗತ್ತಾ? ಮಾಡಬೇಕಾಗಿರುತ್ತದೆ. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಿರಿ ಎಂದು ಹೇಳಿದ್ದಾರೆ. ಪ್ರೀತಿಸಲಿಕ್ಕೆ ಆಗುತ್ತಾ ಇದೆಯಾ? ಆದರೆ ಇವತ್ತು ಸ್ವಾಮಿ ಹೇಳುವ ಹಾಗೆ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡೋಣ. ಮತ್ತು ಸ್ವಾಮಿ ಹೇಳಿದೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿದಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿದಿರಿ, ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸಿರಿ ಎಂದು ಹೇಳಿದ್ದಾರೆ. ಹಲ್ಲೆಲೂಯ. ನಮಗೆ ಮಾಡಲಿಕ್ಕಾಗತ್ತಾ ಇದೆಯಾ? ಹಾಗಾದರೆ ಈ ಹೊಸನ್ನ ಭಾನುವಾರ ನಮ್ಮ ಜೀವನದಲ್ಲಿ ಇದು ಆಶೀರ್ವಾದವಾಗಲಿಕ್ಕಾಗಿದ್ದರೆ ನಾವಿವತ್ತು ಯೇಸು ಹೇಳುವ ಹಾಗೆ ಮಾಡುವರಾಗಿರೋಣ. ಶತ್ರುಗಳನ್ನು ಪ್ರೀತಿಸುವರಾಗಿರೋಣ. ನಮಗೆ ದ್ರೋಹ ಮಾಡುವವರನ್ನು ನಾವು ಅವರಿಗೋಸ್ಕರ ಪ್ರಾರ್ಥಿಸುವರಾಗಿರೋಣ. ಈ ಮನಸ್ಸು ನಮಗೆ ಇವತ್ತು ಬರುವುದಾದರೆ ಈ ಹೊಸನ್ನ ಭಾನುವಾರ ನಮಗೆ ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯ. ಎಂದು ಪ್ರಿಯರೇ, ಪ್ರಾರಂಭವಾಗಿ ನಾವು ಯೇಸು ಹೇಳಿದ ಹಾಗೆ ಮಾಡುವರಾಗಿರೋಣ. ನೀವು ದೇವಾಲಯದಲ್ಲಿ ಯಜ್ಞವನ್ನು ಅರ್ಪಿಸಲಿಕ್ಕೆ ಹೋಗಲಿಕ್ಕೆ ಮುಂಚಿತವಾಗಿ ನಿಮಗೆ ಯಾರ ಮೇಲಾದರೂ ನಿಮ್ಮ ಮೇಲೆ ವಿರೋಧವಿದ್ದರೆ ನೀವು ಹೋಗಿ ಮೊದಲು ಅವರೊಂದಿಗೆ ಒಂದಾಗು, ಆಮೇಲೆ ಬಂದು ನಿನ್ನ ಯಜ್ಞವನ್ನು ಅರ್ಪಿಸು. ಈ ವಾಕ್ಯ ನಾವು ಪಾಲಿಸುವರಾಗಿದ್ದೀರಾ? ಹಾಗಾದರೆ ಈ ಭಾನುವಾರ ತೀರ್ಮಾನ ಮಾಡೋಣ. ಹೌದಲ್ಲ, ಯೇಸುವೇ ನೀನು ಹೇಳಿದ ಹಾಗೆ ಶಿಷ್ಯರು ಮಾಡಿದ್ದಾರೆ. ಯೇಸುವೇ ನೀನು ಹೇಳಿದ ಹಾಗೆ ಮಾಡಲಿಕ್ಕೆ ನಾನಿವತ್ತು ತೀರ್ಮಾನ ಮಾಡುತ್ತೇನೆ. ಇದು ನಮಗೆ ಈ ಭಾನುವಾರ ನಮಗೆ ಶುಭಕರವಾಗಿರುತ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಶಿಷ್ಯರುಗಳು, ಎರಡನೇದಾಗಿ ನಾವು ನೋಡುವಾಗ ಕೆಟ್ಟಲ್ಪಟ್ಟಿರುವಂತಹ ಒಂದು ಕತ್ತೆ ಕಾಣಿಸ್ತಾ ಇದೆ. ನಿಸ್ಸಹಾಯತೆಯನ್ನು ತೋರಿಸ್ತಾ ಇದೆ. ಒಂದು ಕತ್ತೆ ಬಗ್ಗೆ ಹೇಳುವಾಗ, ಸಾಧಾರಣ ಕತ್ತೆ ಎಂದು ಹೇಳುವಾಗ ಎಲ್ಲ ಪ್ರಾಣಿಗಳಲ್ಲಿ ಜನರು ಅದನ್ನು ಬೆಲೆ ಇಲ್ಲದ ರೀತಿಯಲ್ಲಿ ಮಾತಾಡುತ್ತಾರೆ. ಹಲ್ಲೆಲೂಯ. ಅದು ಯಾಕೆಂದ್ರೆ ನನಗೂ ಗೊತ್ತಿಲ್ಲ. ಹಾಗೆ ಜನ ಮಾತಾಡುವಾಗ ಏನೋ ಒಂದು ಸ್ವಲ್ಪ ಅವಿವೇಕವಾಗಿ ಏನಾದರೂ ಒಂದು ಕಾರ್ಯ ಮಾಡಿದರೂ ಕೆಲವರು ಆ ಕತ್ತೆಯ ಹೆಸರು ಹೇಳಿಕೊಂಡು ಬೈತಾರೆ. ಅದು ನೀ ಅವಿವೇಕ ಮಾಡಿದೆ, ಬುದ್ಧಿಹೀನವಾಗಿ ಮಾಡಿದೆ ಅಂತ ಹೇಳಿಕೊಂಡು ಒಂದು ನೋಡಿದರೆ ಆ ಕತೆ ಒಂದು ನಿಸ್ಸಹಾಯತೆ, ಅದೊಂದು ತಗ್ಗಿಸುವಿಕೆಯ ಒಂದು ಗುರುತು. ಹಲ್ಲೆಲೂಯ. ನೋಡಿ, ಕೆಟ್ಟಲ್ಪಟ್ಟ ಒಂದು ಕತ್ತೆ ಅಂತ ಹೇಳುವಾಗ ಅದು ದೀನಾವಸ್ಥೆಯಲ್ಲಿ ಇರುವುದು, ತಗ್ಗಿಸಲ್ಪಟ್ಟಿರುವುದು, ಒಂದು ಬೆಲೆ ಇಲ್ಲದ ರೀತಿಯಲ್ಲಿ ಇರುವುದು, ಜೊತೆಯಲ್ಲಿ ಅದು ಕೆಟ್ಟಲ್ಪಟ್ಟಿದೆ. ಎಲ್ಲಾ ರೀತಿಯಲ್ಲೂ ತಳ್ಳಲ್ಪಟ್ಟಿದೆ, ಜೊತೆಯಲ್ಲಿ ಕೆಟ್ಟಲ್ಪಟ್ಟಿದೆ. ಹಲ್ಲೆಲೂಯ. ಪ್ರಿಯರೇ, ಈ ದಿನದಲ್ಲಿ ಒಂದು ಕತ್ತೆಯ ಒಂದು ಸಾಮ್ಯವಾಗಿ ನಾವು ನೋಡುವಾಗ ಯಾರಾದರೂ ಈಗಲೂ ಜೀವನದಲ್ಲಿ ಒಂದು ಸ್ವತಂತ್ರವಿಲ್ಲದ ಹಾಗೆ, ಜೀವನದಲ್ಲಿ ಒಂದು ಸಮಾಧಾನ ಅನುಭವಿಸಲಿಕ್ಕೆ ಆಗದೆ, ಜೀವನದಲ್ಲಿ ಒಂದು ಯಥಾರ್ಥವಾದ ಸಂತೋಷ ಇಲ್ಲದ ಹಾಗೆ ಒಂದು ಕೆಟ್ಟಲ್ಪಟ್ಟ ರೀತಿಯಲ್ಲಿ ಇರುವರಾಗಿದ್ದರೆ ಇವತ್ತು ನಿಮಗೆ ಬಿಡುಗಡೆಯ ದಿವಸವಾಗಿದೆ. ಹಲ್ಲೆಲೂಯ. ನಿಮ್ಮನ್ನು ಯಾರು ಬೆಲೆ ಕೊಡದ ಹಾಗೆ ತಿರಸ್ಕಾರ ಮಾಡುವರಾಗಿ
ಯಾರು ನಿಮ್ಮನ್ನು ಒಂದು ಬೆಲೆ ಕಲ್ಪಿಸದ ಹಾಗೆ ಒಂದು ಚಿಕ್ಕ ಸ್ಥಿತಿಯಲ್ಲಿ, ದೀನ ಸ್ಥಿತಿಯಲ್ಲಿ, ಒಂದು ಹೀನವಾದ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡುವುದಾಗಿದ್ದರೆ ಇವತ್ತು ಯೇಸು ಹೇಳುತ್ತಾರೆ, ನನಗೆ ಬೇಕಾಗಿದೆ ಎಂದು ಹೇಳಿರಿ. ಹಲ್ಲೆಲೂಯಾ. ಈ ವಾಕ್ಯ ಸಂದೇಶ ಕೇಳುವ ನಿಮ್ಮಲ್ಲಿ ಯಾರಾದರೂ ಒಂದು ದೀನ ಸ್ಥಿತಿಯಲ್ಲಿ, ಒಂದು ತಳ್ಳಲ್ಪಟ್ಟ ರೀತಿಯಲ್ಲಿ, ಒಂದು ಯಾರಿಗೂ ಬೇಡದ ಸ್ಥಿತಿಯಲ್ಲಿ ಇರುವುದಾಗಿದ್ದರೆ ಇವತ್ತು ಯೇಸು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಯೇಸುವಿಗೆ ಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಶಿಷ್ಯರುಗಳು ಕರೆಯುವಾಗ ನೀವು ಅವರ ಜೊತೆ ಬಂದಿದ್ರೆ ಸಾಕು. ಹಲ್ಲೆಲೂಯಾ. ಆದರೆ ನಾನು ಬಿಚ್ಚಲ್ಪಡಬೇಕು, ನನಗೆ ಸ್ವಾತಂತ್ರ್ಯ ಬೇಕು, ನನಗೆ ಎಲ್ಲರೂ ನನ್ನ ತಳ್ಳಲ್ಪಟ್ಟಿದೆ, ಆದರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಶಿಷ್ಯರುಗಳು ಕರೆಯುವಾಗ ಶಿಷ್ಯರುಗಳ ಜೊತೆಯಲ್ಲಿ ಸ್ವಾಮಿಯ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಮನೆಯಲ್ಲೇ ಇರ್ತೇನೆ ಎಂದು ಹೇಳುವರಿದ್ದಾರೆ ಕೆಲವರು. ನಾನು ಮನೆಯಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡುತ್ತೇನೆ, ನಾನು ಮನೆಯಲ್ಲಿದ್ದುಕೊಂಡು ದೇವರನ್ನ ಆರಾಧನೆ ಮಾಡುತ್ತೇನೆ. ಆದರೆ ಯೇಸು ಹೇಳುತ್ತಾರೆ, ಅವರನ್ನು ಬಿಚ್ಚಿ ಬಿಡು ಅಂತ ಅಲ್ಲೇ ಹೇಳಿದೆ, ಅವುಗಳನ್ನು ಬಿಚ್ಚಿ ತೆಗೆದುಕೊಂಡು ಬನ್ನಿರಿ. ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಿಮ್ಮ ದೀನಾವಸ್ಥೆಯಲ್ಲಿ, ನಿಮ್ಮ ತಳ್ಳಲ್ಪಟ್ಟ ಪರಿಸ್ಥಿತಿಗಳಲ್ಲಿ ಯೇಸುವಿನ ಶಿಷ್ಯರುಗಳಾಗಿ ಯಾರಾದರೂ ನಿಮಗೆ ಸುವಾರ್ಥ ಹೇಳುವಾಗ, ಯಾರಾದರೂ ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ಹೇಳುವಾಗ, ಆ ಯೇಸು ಕ್ರಿಸ್ತನ ಕಡೆಗೆ ಬನ್ನಿರಿ ಎಂದು ನಿಮ್ಮನ್ನು ಕರೆಯುವಾಗ ನೀವು ಅವರ ಜೊತೆಯಲ್ಲಿ ಬರುವುದಾಗಿದ್ದರೆ ಇವತ್ತು ನಿಮಗೊಂದು ಬಿಡುಗಡೆಯ ದಿವಸವಾಗಿದೆ. ಮಾತ್ರವಲ್ಲ, ಯೇಸುವಿನ ಬಳಿಯಲ್ಲಿ ಬರುವ ನಿಮಗೊಂದು ಗೌರವ ಸಿಕ್ಕುವಂಥದ್ದಾಗಿದೆ. ಆ ಕತ್ತೆಯ ಮೇಲೆ ಇದುವರೆಗೂ ಒಂದು ಬಟ್ಟೆಗಳು ಹಾಕಲಿಲ್ಲ. ಒಂದು ವೇಳೆ ಕೆಲ ಸಂದರ್ಭಗಳಲ್ಲಿ ಕತ್ತೆಗಳನ್ನು ಕೊಳೆಯಾಗಿರುವ ಬಟ್ಟೆಗಳು ಅದು ತೊಳಿಲಿಕ್ಕಾಗಿ ಅದರ ಮೇಲೆ ಮೂಟೆ ಕಟ್ಟಿ ತೆಗೆದುಕೊಂಡು ಹೋಗುವಂಥ ಸ್ಥಿತಿ ಇರಬಹುದು. ಆದರೆ ಒಳ್ಳೆಯ ಬಟ್ಟೆಗಳು ಅದ ಮೇಲೆ ಇದುವರೆಗೂ ಆ ಕತ್ತೆಯ ಮೇಲೆ ಹಾಕಲ್ಪಡಲಿಲ್ಲ. ಆದರೆ ಆವತ್ತು ಆ ಕತ್ತೆಯ ಮೇಲೆ ಯಹೂದರ ಒಂದು ಪದ್ಧತಿ ಪ್ರಕಾರ ಒಂದು ಮೇಲ್ ಹೊದಿಕೆ ಹಾಕಿಕೊಳ್ಳುತ್ತಾರೆ. ಅವರು ಆ ಮೇಲೆ ಹೊದಿಕೆ ನೋಡಿ, ಆ ಶಾಳು ಕತ್ತೆಯ ಮೇಲೆ ಹಾಕಿದ್ದಾರೆ. ಇದುವರೆಗೂ ಒಂದು ಒಳ್ಳೆ ಬಟ್ಟೆ ಮೇಲೆ ಬೀಳದಂತ ಕತ್ತೆಗೆ ಎಷ್ಟು ಒಂದು ಗೌರವ ಸಿಕ್ಕಿದ ತರ ಆಯಿತು. ಅನೇಕರು ಅದರ ಕತ್ತೆಯ ಮೇಲೆ ಬಟ್ಟೆಗಳು ಹಾಕಿದೆ, ಇನ್ನೂ ನೋಡಿದ್ರೆ ಅದು ಬಟ್ಟೆನೇ ಒಂದು ತೂಕ ಆಗಿಬಿಡ್ತದೆ. ಆವಾಗ ಕೆಲವರು ದಾರಿಯಲ್ಲೇ ಬಟ್ಟೆಗಳು ಹಾಕಿ ಕೊಟ್ಟಿದ್ದಾರೆ ನೋಡಿ, ಕೆಲವರು ಮರದ ಚಿಗುರುಗಳು ಹಾಕಿ ಕೊಟ್ಟಿದ್ದಾರೆ. ರಾಜಾದಿರಾಜನಿಗೆ ಕೊಟ್ಟ ಸುಸ್ವಾಗತ ನೋಡಿ ಕತ್ತೆಗೂ ಸಿಗ್ತಾ ಇದೆ. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, ನಿಮ್ಮ ದೀನಾವಸ್ಥೆಯಲ್ಲಿ ಕರ್ತನು ನಿಮ್ಮನ್ನು ಕರೆಯುವಾಗ, ತನ್ನ ಶಿಷ್ಯರುಗಳ ಮೂಲಕ ಕರೆಯುವಾಗ ನೀವು ಕರ್ತನ ಸನ್ನಿಧಾನಕ್ಕೆ ಬರುವುದಾಗಿದ್ದರೆ ನಿನಗೆ ಒಂದು ಗೌರವ ಉಂಟು. ನಿನ್ನ ದೀನಾವಸ್ಥೆಯಿಂದ ನಿನಗೊಂದು ಬಿಡುಗಡೆ, ನಿನ್ನ ಕಟ್ಟಲ್ಪಟ್ಟ ಸ್ಥಿತಿಯಿಂದೊಂದು ಬಿಡುಗಡೆ. ಮಾತ್ರವಲ್ಲ, ನಿನಗೊಂದು ಗೌರವ. ಯಾಕಂದ್ರೆ ನಿನ್ನ ಮೇಲೆ ಕರ್ತನು ವಾಹನವೇರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಗೌರವ ಸಿಕ್ಕಿತು? ಯೇಸು ನಿನ್ನ ಮೇಲೆ ಬಂದದ್ರಿಂದ ನಿನಗೊಂದು ಗೌರವ ಸಿಕ್ಕಿತು. ಯೇಸುವಿನ ಬಳಿಗೆ ಬರಲಿಕ್ಕೆ ಮನಸ್ಸು ಮಾಡು. ನೀ ಬಿಚ್ಚಲ್ಪಟ್ಟಿದ್ರೆ ಸಾಕು ಅಂದಿದ್ದರೆ ಯೇಸು ನಿನ್ನ ಮೇಲೆ ಹತ್ತುತ್ತಾ ಇರಲಿಲ್ಲ. ನೀವು ಒಂದು ವೇಳೆ ನಿನಗೆ ಸ್ವಾತಂತ್ರ್ಯ ಸಿಕ್ಕಬಹುದು, ಆದರೆ ಯೇಸು ನಿನ್ನ ಮೇಲೆ ಹತ್ತುತ್ತಾ ಇರಲಿಲ್ಲ. ಯೇಸು ಹತ್ತಲಿಲ್ಲದಿದ್ದರೆ, ಯೇಸುವಿನ ಬಳಿಗೆ ನೀ ಬಂದಿಲ್ಲದಿದ್ದರೆ ನಿನಗೆ ಗೌರವ ಸಿಕ್ಕುತ್ತಾ ಇರಲಿಲ್ಲ. ಎಂದು ಪ್ರಿಯರೇ, ಯಾರಾದರೂ ಇನ್ನು ಕರ್ತನ ಸನ್ನಿಧಾನಕ್ಕೆ ಬರಲಿಕ್ಕೆ ಇನ್ನೂ ತಡವಾಗಿ ನಿಲ್ಲುವರಾಗಿದ್ದರೆ, ನನಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು, ನನಗೊಂದು ಬಿಡುಗಡೆ ಆಗಿದ್ರೆ ಸಾಕು, ನಾನು ಇಲ್ಲೇ ಇರ್ತೀನಿ ಎಂದು ಹೇಳಿದರೆ ನಿಮಗೊಂದು ವೇಳೆ ಅಲ್ಲಿಂದ ಬಿಚ್ಚಲ್ಪಡಬಹುದು. ನೀ ಬಿಚ್ಚಲ್ಪಟ್ಟು ಅಲ್ಲೇ ಇದ್ದಿದ್ದರೆ ಮತ್ತು ಅದರ ಯಜಮಾನರು ಬಂದು ನಿನ್ನ ಅಲ್ಲೇ ಕಟ್ಟಾಕಿ ಬಿಡ್ತಾರೆ. ಹಲ್ಲೆಲೂಯಾ. ಇವತ್ತು ಬಿಚ್ಚಲ್ಪಡಬೇಕೆಂದು ಮಾತ್ರವಲ್ಲ, ಯೇಸುವಿನ ಬಳಿಗೆ ಬರುವರಾಗಿರಲಿ. ಯೇಸುವಿನ ಬಳಿಗೆ ನೀ ಬರುವುದಾಗಿದ್ದರೆ ನಿನಗೆ ಗೌರವ ಸಿಕ್ಕುತ್ತದೆ. ಯೇಸುವಿಗೆ ಸಿಕ್ಕುವಂತ ಗೌರವ ನಿನಗೂ ಸಿಕ್ಕುತ್ತದೆ. ಯೇಸು ನಿನ್ನ ಮೇಲೆ ವಾಹನವಾಗಿ ನಿನ್ನನ್ನು ಉಪಯೋಗಿಸುತ್ತಾರೆ. ಈಗ ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಲನ್ನು ತೆರೆದಿದ್ದರೆ ನಾನು ಅವನ ಜೊತೆಯಲ್ಲಿ ಊಟ ಮಾಡುವೆನು ಎಂದು ಪ್ರಕಟಣೆ ಪುಸ್ತಕದಲ್ಲಿ ಓದುತ್ತಾ ಇದ್ದಾರೆ. ಹೃದಯದ ಬಾಗಿಲು ನೀ ತೆರೆದು ಕೊಡುವಾಗ ಯೇಸು ನಿನ್ನಲ್ಲಿ ಬಂದು ವಾಸ ಮಾಡುವನಾಗಿರುತ್ತಾನೆ, ನಿನ್ನ ಜೊತೆಯಲ್ಲಿ ವಾಸ ಮಾಡುತ್ತಾರೆ. ಯೇಸು ನಿನ್ನ ಒಳಗಡೆ ಇದ್ದಿದ್ದರೆ ನೀವು ಹೋಗುವ ಸ್ಥಳಗಳಲ್ಲೆಲ್ಲ ನಿನಗೊಂದು ಗೌರವ ಬೆಲೆಯು ಸಿಕ್ಕುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಬಿಚ್ಚಲ್ಪಟ್ಟ ಕತ್ತೆಗಳ ಹಾಗೆ ಯೇಸುವಿನ ಶಿಷ್ಯರು ಕರೆಯುವಾಗ ಹೊರಡುವರಾಗಿರೋಣ. ಹಲ್ಲೆಲೂಯಾ. ಈ ದಿನದ ವಿಶೇಷತೆ ಒಂದು ಶಿಷ್ಯರುಗಳ ಹಾಗೆ
ಯೇಸು ಹೇಳಿದ ಅಪ್ಪಣೆಯನ್ನು ಅನುಸರಿಸಿ ಅವರ ಅಪ್ಪಣೆ ಕೊಟ್ಟ ಹಾಗೆಯೇ ಮಾಡಿದರು. ನಾವು ಮಾಡುವವರಾಗಿರೋಣ. ಎರಡನೇದಾಗಿ ಬಿಚ್ಚಲ್ಪಟ್ಟ ಕತ್ತೆ, ಯೇಸುವಿನ ಶಿಷ್ಯರುಗಳ ಕರೆಯುವಾಗ ಯೇಸುವಿನ ಬಳಿಗೆ ಬಂದ ಹಾಗೆ ನಾವು ಆತನ ಬಳಿಗೆ ಬರುವವರಾಗಿರೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವಾಗೆ ನೋಡಿ, ಜನ ಸಮೂಹಗಳು. ಅಲ್ಲಿ ಜನ ಸಮೂಹಗಳು ಏನ್ ಮಾಡ್ತಾರೆ, ಅವರು ಇದುವರೆಗೂ ತಾವು ಕಂಡ ಅದ್ಭುತ ಕಾರ್ಯಗಳಿಗಾಗಿ, ಮಹತ್ ಕಾರ್ಯಗಳಿಗಾಗಿ ಅವರು ಮಹಾ ಶಬ್ದದಿಂದಲೂ ಮಹಾ ಸಂತೋಷದಿಂದಲೂ ಕರ್ತನನ್ನು ಕೊಂಡಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಲ್ಲಿ ದೊಡ್ಡವರಿದ್ದಾರೆ, ಚಿಕ್ಕವರಿದ್ದಾರೆ, ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಬಾಲಕರು ಕೂಡ ಇದ್ದಾರೆ. ಹಲ್ಲೆಲೂಯಾ. ಅವರಿಗೆ ಒಂದು ಮಹಾ ಸಂತೋಷವಾಯಿತು, ಒಂದು ಅವರ ಹೃದಯದಲ್ಲಿ ಕೃತಜ್ಞತೆಯಾಯಿತು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು 30ನೇ ವರ್ಷದಲ್ಲಿ ತನ್ನ ಸೇವೆ ಪ್ರಾರಂಭಿಸುವಾಗ ಮೊಟ್ಟ ಮೊದಲಾಗಿ ಕಾನಾವೆಂಬ ಊರಿನಲ್ಲಿ ಮದುವೆ ಮನೆಯಲ್ಲಿ ತಣ್ಣೀರನ್ನು ವೀರ್ಯವುಳ್ಳ ವಿಶೇಷ ಗುಣವುಳ್ಳ ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ ಮೊದಲನೇ ಅದ್ಭುತ ಕಾರ್ಯ. ಆ ಮೊದಲನೇ ಅದ್ಭುತ ಕಾರ್ಯ ಮೊದಲುಗೊಂಡು ಕಣ್ಣುಗುಡರಿಗೆ ಕಣ್ಣು ಕೊಟ್ಟಿದ್ದು, ಕಿವಿಡರಿಗೆ ಕಿವಿ ಕೊಟ್ಟಿದ್ದು, ಮೂಗರು ಮಾತಾಡಿರುವುದು ಮತ್ತು ಸತ್ತವನ್ನು ಬದುಕಿಸಿರುವುದು, ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದುದು, ಕೈ ಬತ್ತಿ ಹೋಗಿದ ಮನುಷ್ಯನಿಗೆ ಕೈ ಬರ ಮಾಡಿದನು, 38 ವರ್ಷ ನೋಡಿ ಪಾರ್ಶ್ವವಾಯು ರೋಗಿಯಾದವನು ಎಬ್ಬಿಸಿದನು. ಹೀಗೆ ಮಾಡಿದ ಸಾಗಲ ಅದ್ಭುತ ಕಾರ್ಯಗಳು ಮಾತ್ರವಲ್ಲ, 5 ರೊಟ್ಟಿಯಿಂದ 5,000 ಜನರಿಗೆ ತೃಪ್ತಿಪಡಿಸಿದನು. 7 ರೊಟ್ಟಿಯಿಂದ 4,000 ಜನರಿಗೆ ತೃಪ್ತಿಪಡಿಸಿದನು. ಮತ್ತು ದೆವ್ವಗಳನ್ನು ತನ್ನ ಮಾತಿನಿಂದಲೇ ಬಿಟ್ಟು ಹೋಗುವುದನ್ನು, ಅನೇಕರು ದುರಾತ್ಮ ಬಾಧೆಯಿಂದ ಬಿಡುಗಡೆ ಹೊಂದಿದನು. ಮತ್ತು ಸಮುದ್ರದಲ್ಲಿ ಗಾಳಿಯನ್ನು ನಿಲ್ಲಿಸಿ ಮತ್ತು ತೆರೆಗಳನ್ನು ಸಮಾಧಾನ ಮಾಡಿದನು. ಈ ರೀತಿಯಾಗ ಅನೇಕ 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 ಅದ್ಭುತ ಕಾರ್ಯಗಳನ್ನು ನೋಡಿದ ಆ ಜನರು ಇಷ್ಟು ದಿವಸಗಳು ಅವರನ್ನು ಇದನ್ನು ಸ್ತೋತ್ರ ಮಾಡುತ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಆದರೆ ಇವತ್ತು ಏನಂದ್ರೆ, ಎಲ್ಲರ ಜೊತೆಯಲ್ಲಿ ಕೂಡಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಅವರ ಆ ಅದ್ಭುತವಾದ ಕಾರ್ಯಗಳ ವಿಷಯದಲ್ಲಿ ಸಂತೋಷಪಟ್ಟು ಹೋಸನ್ನದ ಹಬ್ಬವಾಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮೂರನೆಯ ಗುಂಪಾಗಿ ದೇವರಿಗೆ ಕೃತಜ್ಞತೆ ಮಾಡುವಂತ ಒಂದು ಗುಂಪು, ಮಾಡಿದ ಅದ್ಭುತಗಳಕ್ಕೆ ಕೃತಜ್ಞತೆ ಸಲ್ಲಿಸುವ ಒಂದೊಂದು ಗುಂಪು. ಅವರು ಕೃತಜ್ಞತೆ ಸಲ್ಲಿಸುತ್ತಾ ಇರುವುದರಿಂದ ಅವರಿಗೆ ಮಹಾ ಸಂತೋಷವಾಯಿತು. ಹಲ್ಲೆಲೂಯಾ. ಪ್ರಿಯರೇ, ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನಿಂದ ಅವರಿಗೊಂದು ಹೊಗಳಿಕೆಯೂ ಸಿಕ್ಕಿತು. ಹಲ್ಲೆಲೂಯಾ. ಹೀಗೆ ಮೂರನೆಯ ವಿಷಯ, ಕರ್ತನನ್ನು ಕೊಂಡಾಡುವರಾಗಿರುವಾಗ ಅವರಿಗೆ ಮಹಾ ಸಂತೋಷ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಹೋಸನ್ನ ಭಾನುವಾರ, ದೇವರಿಗೆ ಜಯಘೋಷ ಮಾಡಿದ ಭಾನುವಾರ, ಕರ್ತನಿಗೆ ಮಹಿಮೆ ಸಲ್ಲಿಸಿದ ಭಾನುವಾರ. ಹಾಗಾದರೆ ನಾನು ಮತ್ತು ನೀವು ಇವತ್ತು ಕರ್ತನು ಮಾಡಿದ ಮಹತ್ ಕಾರ್ಯಗಳಿಗೆ, ನಮ್ಮ ಜೀವನಗಳಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗೆ ನಾವು ಅನುಭವಿಸಿರುವುದು, ನಾವು ಕಿವಿಯಾರ ಕೇಳಿರುವುದು, ನಾವು ಕಣ್ಣಾರ ಕಂಡಿರುವಂತ ಆ ಕರ್ತನ ಅದ್ಭುತ ಕಾರ್ಯಗಳಿಗೆ ನಾವಿವತ್ತು ಕೊಂಡಾಡುವವರಾಗಿದ್ದರೆ ನಾವಿವತ್ತು ಮಹಾ ಸಂತೋಷ ಅನುಭವಿಸುವವರಾಗಿರುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡೋಣ. ನಾನು ಮತ್ತು ನೀವು ದೇವರು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗೆ ಯಾವಾಗಲೂ ಸಂತೋಷವಾಗಿ ಸ್ತೋತ್ರ ಮಾಡುವವರಾಗಿದ್ದೀರಾ? ಮಾಡಿದ ಅದ್ಭುತಗಳಿಗೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದೀರಾ? ಮಾಡಿಕೊಟ್ಟವುಗಳನ್ನು ತೃಪ್ತಿಯಾಗಿ ದೇವರಿಗೆ ವಂದನ ಸಲ್ಲಿಸುವವರಾಗಿದ್ದೀರಾ? ಈಗಲೂ ಆಗದವುಗಳ ಬಗ್ಗೆ ನಿರಾಶೆ ಪಡುವವರಾಗಿದ್ದಾರೆ, ಇನ್ನು ನಾವು ಭಾವಿಸಿದ ಹಾಗೆ ನೆರವೇರಲಿಲ್ಲ ಅಂತ ಹೇಳಿ ದುಃಖ ಪಡುವವರಾಗಿದ್ದಾರೆ, ಈ ಭಾನುವಾರ, ಈ ಹೊಸನ್ನ ಭಾನುವಾರ ನಿಮಗೆ ಸಂತೋಷ ಕೊಡಲಿಕ್ಕಾಗಿ ನಿಮ್ಮ ತೀರ್ಮಾನಗಳು ಬದಲಾಯಿಸು. ಹಲ್ಲೆಲೂಯಾ. ಹೊಸನ್ನ ಭಾನುವಾರಗಳು ವರ್ಷ ವರ್ಷ ಬಂದು ಹೋಗ್ತಾ ಇದೆ. ಆದರೆ ಗರಿಗಳ ಹಬ್ಬ ಎಂದು ಹೇಳಿಕೊಂಡು ಸಂತೋಷಪಟ್ಟು ಹೋಗುತ್ತಾ ಇದೆ. ಆದರೆ ಪ್ರಿಯರೇ, ಜೀವನದಲ್ಲಿ ಸಂತೋಷ ಅನುಭವಿಸಲಿಕ್ಕೆ ಆಗ್ತಾ ಇದೆಯಾ? ಜೀವನದಲ್ಲಿ ಸಮಾಧಾನ ಅನುಭವಿಸಲಿಕ್ಕೆ ಆಗ್ತಾ ಇದೆಯಾ? ಆಗುತ್ತಾ ಇಲ್ಲದಿದ್ದರೆ ಈ ಭಾನುವಾರ ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತಾ ಇದೆ, ಮಾಡಿದ ಉಪಕಾರಗಳಕ್ಕೆಲ್ಲ ಸ್ತೋತ್ರ ಸಲ್ಲಿಸಿರಿ, ಆಗಿದವುಗಳಿಗೆಲ್ಲ ಸಂತೋಷವಾಗಿ ದೇವರನ್ನು ಕೊಂಡಾಡಿರಿ. ಹಲ್ಲೆಲೂಯಾ. ನೀ ಕೊಂಡಾಡುವಾಗ ನಿಮಗೆ ಸಂತೋಷ. ಹಲ್ಲೆಲೂಯಾ. 3 ಪಾತ್ರೆಗಳ ಬಗ್ಗೆ ನಾನು ಹೇಳಿದೆ. ಒಂದು ಶಿಷ್ಯರುಗಳು, 2 ಶಿಷ್ಯರುಗಳು. ಅವರು
ಕರ್ತನು ಹೇಳಿದ ಹಾಗೆಯೇ ಮಾಡಿದರು ನಾನು ಮತ್ತು ನೀವು ಕರ್ತನು ಹೇಳುವುದ ಹಾಗೆ ಮಾಡುವರಾಗಿರೋಣ. ಎರಡನೇದು, ಕೆಟ್ಟಲ್ಪಟ್ಟ ಕತ್ತೆ ಹಾಗೆ ನಾವು ಬಂಧನದಲ್ಲಿಯೂ ನಿರಾಶೆಯಲ್ಲಿಯೂ ದುಃಖದಲ್ಲಿಯೂ ತಗ್ಗಿಸಲ್ಪಡುವುದಾಗಿದ್ರೆ ನಿಮಗೆ ಒಂದು ಬಿಡುಗಡೆ ಇದೆ. ಬಿಡುಗಡೆಯಾಗಿ ಅಲ್ಲಿದ್ದರೆ ಸಾಲದು, ಬಿಡುಗಡೆಯಾಗಿ ಕರ್ತನ ಬಳಿಗೆ ಬರುವಾಗ ನಿಮಗೊಂದು ಗೌರವ ಉಂಟು. ಹಲ್ಲೆಲೂಯ. ಮೂರನೆಯದು, ಕರ್ತನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಕರ್ತನನ್ನು ಮಹಿಮೆ ಪಡಿಸೋದಾಗಿದ್ದರೆ ನಿಮ್ಮ ಜೀವನದಲ್ಲಿ ಮಹಾ ಸಂತೋಷ ಉಂಟು. ಹಲ್ಲೆಲೂಯ. ಅವರು ಹೇಳಿದ ಮಾತು, ಕರ್ತನ ನಾಮದಲ್ಲಿ ಬರುವ ರಾಜನಿಗೆ ಅರಸನಿಗೆ ಆಶೀರ್ವಾದ. ಅವರು ಯೇಸು ಕ್ರಿಸ್ತನನ್ನು ರಾಜಾದಿ ರಾಜನಾಗಿ ಅವರು ಅಂಗೀಕರಿಸಿದರು. ಹಲ್ಲೆಲೂಯ. ನಾವು ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ನನ್ನ ರಾಜಾದಿ ರಾಜ, ನನ್ನ ಕರ್ತಾದಿ ಕರ್ತ, ನನ್ನ ಜೀವನದಲ್ಲಿ ಅದ್ಭುತ ಮಾಡುವ ಮಂತ್ರಿ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಓ ಇಮ್ಮಾನುವೇಲನಾಗಿ ಯೇಸು ನನಗೆ ರಾಜಾದಿರಾಜನಾಗಿ ನನ್ನವರಾಗಿದ್ದಾರೆ ಎಂದು ನೀವು ದೇಳಿ ಸ್ತೋತ್ರ ಮಾಡುವುದಾದರೆ ನಿಮ್ಮ ಜೀವನ ಸಂತೋಷವಾಗಿರುತ್ತೆ ಪ್ರಿಯರೇ, ನಿಮ್ಮ ಜೀವನ ಆನಂದವಾಗಿರುತ್ತದೆ. ಹಲ್ಲೆಲೂಯ. ಯೇಸು ನಿಮಗೆ ಯಾರಾಗಿದ್ದಾರೆ? ಯೇಸು ನಿಮಗೆ ರಾಜಾದಿರಾಜನಾಗಿದ್ದೀರಾ? ಇಲ್ಲ ನಮ್ಮ ಕೆಲಸ ಎಲ್ಲ ಮಾಡಿಕೊಡುವಂತ ಒಂದು ಆಳುತ್ತರ ಇಟ್ಟುಕೊಂಡಿದ್ದೀರಾ? ಕರ್ತನೇ ನನಗೆ ಈ ಕೆಲಸ ಆಗಬೇಕು, ಯೇಸಪ್ಪ ನನಗೆ ಈ ಕೆಲಸ ಆಗಬೇಕು, ಯೇಸುವೆ ನನಗೆ ಈ ಕಾರ್ಯ ಮಾಡಿಕೊಡಬೇಕು. ಹಾಗೆ ನಮ್ಮ ಕಾರ್ಯ ಸಾಧ್ಯಕ್ಕಾಗಿಟ್ಟಿರುವಂತ ಒಂದು ಆಳುತ್ತರ ಇದೆಯಾ? ಇಲ್ಲ. ಯೇಸು ನನಗೆ ರಾಜಾದಿರಾಜನು, ಯೇಸು ನನಗೆ ಕರ್ತಾದಿ ಕರ್ತನು. ಆದುದರಿಂದ ಯೇಸುವೇ ನಿನಗೆ ಪರಲೋಕದಲ್ಲಿ ನಿನಗೆ ಮಹಿಮೆಯಾಗಲಿ. ಯೇಸುವೇ ನಾನು ನಿನಗೆ ಜಯಘೋಷ ಮಾಡುತ್ತೇನೆ, ನಿಮಗೆ ಹೋಸನ್ನ ಹಾಡುತ್ತೇನೆ. ಹಲ್ಲೆಲೂಯ. ಹಾಗಾದರೆ ಇವತ್ತು ತೀರ್ಮಾನ ಮಾಡು, ರಾಜಾದಿ ರಾಜನಾಗಿ ಯೇಸುವನ್ನು ಅಂಗೀಕರಿಸಿ ಅವರನ್ನು ಸ್ತೋತ್ರ ಮಾಡು, ಅವರನ್ನು ಮಹಿಮೆ ಪಡಿಸು, ಅವರನ್ನು ಘನಪಡಿಸು. ನಿಮ್ಮ ಜೀವನ ಸಂತೋಷವಾಗಿರುತ್ತದೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಮೂರನೇದು ಹೇಳಿದೆ. ಆದರೆ ಪ್ರಿಯರೇ, ಇನ್ನೂ ಒಂದೆರಡು ಪಾತ್ರಗಳ ಬಗ್ಗೆ ಕೂಡ ಹೇಳಲಿಕ್ಕಿದೆ. ನಾವು 12ನೇ ವಾಕ್ಯದಿಂದ ಕೆಳಗಡೆ ಓದುವಾಗ ನಿಮ್ಮ ಕೈಗಳಲ್ಲಿರುವಂಥ ಬೈಬಲ್ ನೀವೇ ಓದಿದರೆ ಸಾಕು. ನಾನು ಆ ವಿಷಯವನ್ನು ಮಾತ್ರ ಹೇಳ್ತೇನೆ. ಮತ್ತೇನ ಸುವಾರ್ತೆ 21ನೇ ಅಧ್ಯಾಯ 12ರಿಂದ ಕೆಳಗಡೆ ನೀವು ಓದುವಾಗ ಅಲ್ಲಿ ಇನ್ನೂ 2 ಪಾತ್ರಗಳಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಒಂದು ಏನೆಂದು ನೋಡಿದರೆ, ಯೇಸು ರಾಜನಾಗಿ ಜಯಘೋಷದೊಂದಿಗೆ ಜನರ ಆ ಅರ್ಭಾಟದೊಂದಿಗೆ ಯೇಸು ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ಮತ್ತು ಯೆರೂಸಲೇಮ್ ದೇವಾಲಯದ ಒಳಗಡೆ ಹೋಗಲಿಕ್ಕೆ ನೋಡುವಾಗ ದೇವಾಲಯದ ಬಾಗಿಲಲ್ಲಿಯೂ ದೇವಾಲಯದ ಒಳಗಡೆಯೂ ಕೂಡ ಅನೇಕರು ಮಾರಾಟಕ್ಕಾಗಿ ವ್ಯಾಪಾರಕ್ಕಾಗಿ ಕೂತ್ಕೊಂಡಿದ್ದಾರೆ. ಅದೊಂದು ಗುಂಪು. ಹಲ್ಲೆಲೂಯ. ಅವರು ದೇವಾಲಯದಲ್ಲಿ ಒಳ್ಳೆ ಬಿಸಿನೆಸ್ ಆಗುತ್ತೆ ಎಂದು ಹೇಳಿಕೊಂಡು ಬಂದು ಬಿಸಿನೆಸ್ ಮಾಡ್ತಾ ಇದ್ದಾರೆ. ಆದರೆ ಯೇಸು ಆ ಮಾರುವ ಕೊಳ್ಳುವ ಜನರನ್ನು ನೋಡಿಕೊಂಡು ಆ ಚೀನಿವಾರರ ಮೇಜಗಳನ್ನು ಕೆಡವಿ, ಅವರ ಕಾಲ್ಮಣಿಗಳನ್ನು ಕೆಡವಿ, ಅಲ್ಲಿ ಮಾರುವ ಪಾರಿವಾಳಗಳನ್ನು ಮತ್ತು ಕುರಿಗಳನ್ನು ಅವುಗಳನ್ನು ಹೊರಡಿಸಿಬಿಟ್ಟು, ನನ್ನ ದೇವರ ಆಲಯ ಅದು ಪ್ರಾರ್ಥನಾಲಯವಾಗಿದೆ, ನೀವದನ್ನು ಕಳ್ಳರ ಗೆವಿಯಾಗಿ ಮಾಡಿದ್ದೀರಾ ಅಂತೇಳಿ ಅವರನ್ನ ಅಲ್ಲಿಂದ ಹೊರಡಿಸಿ ಬಿಟ್ಟಿದ್ದರು. ಹಲ್ಲೆಲೂಯ. ಪ್ರಿಯರೇ, ದೇವಾಲಯವನ್ನು ವ್ಯಾಪಾರ ಸ್ಥಳವಾಗಿ ಮಾಡಿದವರನ್ನು ಯೇಸು ಹೊರಡಿಸಿ ಬಿಟ್ಟಿದ್ದರು. ಅನೇಕರು ದೇವಾಲಯದಲ್ಲಿ ಅದೊಂದು ವ್ಯಾಪಾರ ಸ್ಥಳವಾಗಿ, ವ್ಯಾಪಾರ ಅಂದಲುವಾಗ ಲಾಭ ಮಾಡಲಿ, ವ್ಯಾಪಾರ ಮಾಡೋದೇನಕ್ಕೆ? ಲಾಭಕ್ಕೆ. ದೇವಾಲಯವನ್ನು ಲಾಭಕ್ಕಾಗಿ ಉಪಯೋಗಿಸಿಕೊಂಡ ಒಂದು ಗುಂಪು ಜನರು. ಅವರಿಗೆ ದೇವಾಲಯದಲ್ಲಿ ಆರಾಧನೆ ಮುಖ್ಯವಲ್ಲ, ಅಲ್ಲಿ ದೇವರ ಆಲಯದಲ್ಲಿ ಇರುವಂತ ಬೋಧನೆಗಳು ಮುಖ್ಯವಲ್ಲ, ಅಲ್ಲಿ ನಡೆಯುವಂತ ಯಜ್ಞಾರ್ಪಣೆಗಳು ಅವರಿಗೆ ಮುಖ್ಯವಲ್ಲ. ಅವರು ದೇವಾಲಯದಲ್ಲಿ ಬಂದ ಉದ್ದೇಶ ಒಳ್ಳೆ ಬಿಸಿನೆಸ್ ಆಗಬೇಕು, ನಮಗೊಳ್ಳೆ ಲಾಭ ಸಿಕ್ಕಬೇಕು. ಹಲ್ಲೆಲೂಯ. ಆದರೆ ದೇವಾಲಯದಿಂದ ನನಗೆ ಚೆನ್ನಾಗಾಗಬೇಕು, ನನ್ನ ಕಷ್ಟ ತೀರಬೇಕು, ನನಗೆ ಲಾಭ ಆಗಬೇಕು, ಇದು ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ದೇವರ ಆಲಯದಲ್ಲಿ ದೇವರನ್ನು ಆರಾಧಿಸೋದಾಗಲಿ,
ದೇವರನ್ನು ಮಹಿಮೆ ಪಡಿಸೋದಾಗಲಿ, ದೇವರನ್ನು ಸ್ತುತಿಸೋದಾಗಲಿ, ದೇವರನ್ನು ಕೊಂಡಾಡುವುದಾಗಲಿ, ಮೋಶೆಯ ಧರ್ಮಶಾಸ್ತ್ರವನ್ನು ಆಗಿನ ಕಾಲದಲ್ಲಿ ಅಲ್ಲಿ ಬೋಧನೆ ಕೊಡುವ ಹಾಗೆ ಈಗಲೂ ದೇವಾಲಯದಲ್ಲಿ ಕೊಡುವಂತ ಬೋಧನೆಗಳಲ್ಲಿ ಗಮನ ಕೊಡುವರಾಗಿ ಇರದೆ ನನ್ನ ಜೀವನ ಮಾತ್ರ ಲಾಭವಾಗಿರಬೇಕು ಎಂದು ಭಾವಿಸೋದಾಗಿದ್ದರೆ, ಇವತ್ತು ಅವರನ್ನು ನೋಡಿ ಕರ್ತನು ನೋಡಿ, ನನ್ನ ದೇವರಾಲಯ ಅದು ಪ್ರಾರ್ಥನಾಲಯ, ನೀವಿಲ್ಲಿ ಪ್ರಾರ್ಥನೆ ಮಾಡು, ನೀ ಆರಾಧನೆ ಮಾಡು, ನೀ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಗಮನ ಕೊಟ್ಟು ಕೇಳಿ ಆ ಬೋಧನೆಯ ಪ್ರಕಾರ ನಡೆಯಿರಿ ಎಂದು ಹೇಳುತ್ತಾರೆ. ಇಲ್ಲದಿದ್ದರೆ ದೇವಾಲಯ ಲಾಭಕ್ಕಾಗಿ ಮಾತ್ರ ಉಪಯೋಗಿಸು. ನನ್ನ ಜೀವನ ಚೆನ್ನಾಗಿರಬೇಕು, ನನ್ನ ಕಷ್ಟ ತೀರಬೇಕು, ನನ್ನ ಬಾಳು ಚೆನ್ನಾಗಿರಬೇಕು, ನಾನು ಮಾಡುವುದೆಲ್ಲ ಲಾಭ ಆಗಿರಬೇಕು, ಅಷ್ಟು ಮಾತ್ರ. ಅದು ಬಿಟ್ಟು ದೇವಾಲಯದ ಆರಾಧನೆಯಲ್ಲೂ ದೇವಾಲಯದ ಬೋಧನೆಗಳಲ್ಲೆಲ್ಲ ನನಗೆ ಅದರಲ್ಲಿ ಮುಖ್ಯತ್ವ ಇಲ್ಲ ಎಂದು ಭಾವಿಸುವುದಾಗಿದ್ದರೆ ಅವರ ಕಾಲ್ಮಣಿಗಳನ್ನು ಕೆಡವಿ, ಅವರ ಮೇಜಗಳನ್ನು ಕೆಡವಿ ಅವರನ್ನು ಹೊರಡಿಸಿ ಬಿಡುವರಾಗಿರುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಯೋಚನೆ ಮಾಡಿ ನೋಡಿರಿ. ನಾನೇನು ಚರ್ಚಲ್ಲಿ ಇದುವರೆಗೂ ವ್ಯಾಪಾರ ಮಾಡಿಲ್ಲ ಪಾಸ್ಟರ್ ಅಂತ ಹೇಳುವರಾಗಿರಬಹುದು. ನೀವೇನು ಬಿಸ್ನೆಸ್ ಮಾಡಲಿಕ್ಕೆ, ಒಂದು ವೇಳೆ ಚರ್ಚಲ್ಲಿ ಏನೋ ಲಾಭ ಮಾಡಲಿಕ್ಕೆ ಏನಾದರೂ ಹೋಗದೆ ಇರಬಹುದು. ಆದರೆ ನೀವು ದೇವಾಲಯದಲ್ಲಿ ಹೋಗಿರುವ ಉದ್ದೇಶ ದೇವರನ್ನ ಆರಾಧನೆ ಮಾಡಲಿಕ್ಕೆ ಹೋಗಿದ್ದೀರಾ. ನೀ ದೇವಾಲಯಕ್ಕೆ ಹೋಗಿರೋದು ದೇವರನ್ನು ಮಹಿಮೆ ಪಡಿಸಬೇಕೆಂದ ಉದ್ದೇಶಕ್ಕೆ ಹೋಗಿದ್ದೀರಾ. ದೇವರ ಆಲಯದಲ್ಲಿ ಜೀವಕರವಾದ ವಾಕ್ಯವೆಂಬ ಬೋಧನೆ ಇದೆ, ನನಗೆ ಈ ದೇವರ ವಾಕ್ಯದ ಬೋಧನೆಗಳು ಕೇಳಿ ನಾನು ಮತ್ತಷ್ಟು ಇನ್ನೂ ತಿದ್ದಿಸಿಕೊಳ್ಳಬೇಕು, ಮತ್ತಷ್ಟು ನಾನು ರೂಪಾಂತರ ಆಗಬೇಕು ಎಂಬ ಉದ್ದೇಶದಿಂದ ದೇವಾಲಯಕ್ಕೆ ಹೋಗುವವರಾಗಿದ್ದೀರಾ? ಇಲ್ಲ, ನನ್ನ ಜೀವನ ಚೆನ್ನಾಗಿದ್ದರೆ ಸಾಕು, ನನ್ನ ಲೈಫ್ ಚೆನ್ನಾಗಾಗಬೇಕು, ನನ್ನ ಫ್ಯೂಚರ್ ಚೆನ್ನಾಗಾಗಬೇಕು, ನನಗೆ ಲಾಭ ಆಗಬೇಕು ಅಂತ ಇದೊಂದೇ ಒಂದು ಉದ್ದೇಶ ಮಾತ್ರ ಇಟ್ಟುಕೊಂಡವರಾಗಿದ್ದರೆ ನಿಮ್ಮನ್ನು ನೋಡಿಕೊಂಡು ಕರ್ತನು ಬೇಸರಗೊಳ್ಳುತ್ತಾರೆ. ಬೇಜಾರ ಮಾಡಬೇಡ. ಏನು ಪಾಸ್ಟರ್ ಹೆಂಗೆ ಹೇಳ್ತೀರಾ? ಕರ್ತನು ಕನಿಗರವು ದಯೆಯು ದೀರ್ಘಶಾಂತಿಯುಳ್ಳ ದೇವರಾಗಿರುವಾಗ ನೀವು ಕರ್ತನು ಬೇಸರಗೊಳ್ಳುತ್ತಾರೆ ಎಂದು ಹೇಳಿದರೆ, ಪ್ರಿಯರೇ, ಇವತ್ತು ಈ ಹೋಸನ್ನ ಭಾನುವಾರ ಈ ರೀತಿಯಾದ ವಿಚಾರವುಳ್ಳವರಾಗಿ ಲಾಭ ಮಾತ್ರ ಹುಡುಕುವರಾಗಿದ್ದರೆ ಈ ಭಾನುವಾರ ನಿಮಗೆ ತಿದ್ದಿಸಿಕೊಳ್ಳುವ ದಿವಸವಾಗಿದೆ. ನಿಮ್ಮ ವ್ಯಾಪಾರ, ನಿಮ್ಮ ಲಾಭವನ್ನು ನೀವು ಮರೆತು ಬಿಟ್ಟು ನೀವು ಕರ್ತನನ್ನು ಮಹಿಮೆ ಪಡಿಸೋದೇ ನಿಮ್ಮ ಮುಖ್ಯ ಗುರಿಯಾಗಿರಲಿ. ಕರ್ತನನ್ನು ಆರಾಧಿಸುವ ನಿಮ್ಮ ಮುಖ್ಯ ಗುರಿಯಾಗಿರಲಿ. ಕರ್ತನ ಸನ್ನಿಧಿಯಿಂದ ಕೇಳುವ ಬೋಧನೆಯೇ ನಿಮ್ಮ ಮುಖ್ಯ ಗುರಿಯಾಗಿರಲಿ. ಹಾಗಾದರೆ ಇವತ್ತು ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಜೀವನ ಇವತ್ತು ಹೊಸನ್ನೆಯ ಭಾನುವಾರ ಅಥವಾ ಜಯದ ಭಾನುವಾರವಾಗಿರುತ್ತದೆ. ಇಂದಿನಿಂದ ನಿಮ್ಮ ಜೀವನ ಜಯದ ಜೀವನವಾಗಿರುತ್ತದೆ. ಹಲ್ಲೆಲೂಯಾ. ಆದರೆ ಮತ್ತು ನೀವು ಬಿಸ್ನೆಸ್ ಮಾತ್ರನೇ ಯೋಚನೆ ಮಾಡೋದಾದರೆ ಅಥವಾ ಲಾಭ ಮಾತ್ರನೇ ಯೋಚನೆ ಮಾಡೋದಾಗಿದ್ದರೆ ಕರ್ತನು ನಿಮ್ಮ ಬಗ್ಗೆ ಬೇಸರಗೊಳ್ಳುತ್ತಾರೆ. ಮೊನ್ನೆ ನನಗೊಬ್ಬರು ಫೋನ್ ಮಾಡಿ ಹೇಳಿದರು, ಸ್ವಾಮಿ, ನಾವು ಮೊನ್ನೆ ಎಲ್ಲ ಚರ್ಚಕ್ಕೆ ಬಂದಿದೆ, ನಿಮಗೆ ನೆನಪಿಲ್ಲವಾ? ನೋಡಿ, ತುಂಬ ಹುಷಾರಿರಲಿಲ್ಲ, ಎತ್ಕೊಂಡು ಬಂದಿದೆ, ಚರ್ಚಲ್ಲಿ ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿದೆ. ಆಮೇಲೆ ನೀವು ಪ್ರಾರ್ಥನೆ ಮಾಡಿದ ಮೇಲೆ ಎತ್ಕೊಂಡು ಬಂದವರು ಹೋಗುವಾಗ ಅವರು ನಡ್ಕೊಂಡು ಹೋದ್ರು, ಸ್ವಾಮಿ ತುಂಬಾ ಚೆನ್ನಾಗಾಯ್ತು ಸ್ವಾಮಿ, ನೋಡಿ ಈಗ 1 ತಿಂಗಳಾಯ್ತು ಸ್ವಾಮಿ, ಚೆನ್ನಾಗಿತ್ತು, ಆದ್ರೆ ನಿನ್ನೆ ಮತ್ತೆ ಶುರು ಆಯ್ತು ಸ್ವಾಮಿ, ನೀವು ಬಂದು ಪ್ರಾರ್ಥನೆ ಮಾಡ್ತೀರಾ? ಅಲ್ಲಿ ಎತ್ಕೊಂಡು ಬರ್ಲಿಕ್ಕೆ ಆಗಲ್ಲ ಸ್ವಾಮಿ, ಈಗ ಪೂರ್ತಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, 1 ತಿಂಗಳಾಯ್ತು, ದೇವರ ಆಶೀರ್ವಾದ ಮಾಡಿದರು. 1 ತಿಂಗಳು ಮುಂಚೆ ಆಶೀರ್ವಾದವಾಗಿದ್ದವರು ಇನ್ನೂ ಚೆನ್ನಾಗಾಯ್ತಲ್ಲ, ನಮಗೆ ಲಾಭ ಸಿಕ್ಕಿ ಆಯ್ತಲ್ಲ ಅಂದೇಳಿ ಮನೆಯಲ್ಲೇ ಉಳ್ಕೊಂಡ್ರು. ಅವರು ದೇವಾಲಯಕ್ಕೆ ಬಂದಿಲ್ಲ, ದೇವರನ್ನು ಸ್ತುತಿ ಮಾಡಲಿಕ್ಕೆ ಬಂದಿಲ್ಲ, ಸ್ತೋತ್ರ ಮಾಡಲಿಕ್ಕೆ ಬಂದಿಲ್ಲ, ದೇವರ ವಾಕ್ಯ ಕೇಳಲಿಕ್ಕೆ ಬಂದಿಲ್ಲ, ಅವರು ಅಲ್ಲೇ ಇದ್ದು ಬಿಟ್ರು. ಆಮೇಲೆ ಮೊನ್ನೆ ಮತ್ತೆ ಹೇಳ್ತಾರೆ, ತಿರುಗಿ ಜಾಸ್ತಿ ಆಯ್ತು ಸ್ವಾಮಿ, ನೀವೇ ಮನೆಗೆ ಬರ್ತೀರಾ ಅಂತ ಕೇಳ್ತಾರೆ. ನಾನು ನಿಮಗೆ ಹೇಳೋದೇನೆಂದರೆ, ಯೇಸು ಸ್ವಾಮಿಗೆ ಲಾಭ ಮಾಡುವವರನ್ನು ನೋಡಿಕೊಂಡು ಬೇಸರವಾಗುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ನೀ ಬೇಜಾರು ಮಾಡಬೇಡ. ಹಾಗಾದರೆ ನಮ್ಮ ಕಷ್ಟದಲ್ಲಿ ಹಂಗೆ ಇರಬೇಕಾ?
ನಮ್ಮ ಸಮಸ್ಯೆಯಲ್ಲಿ ಹಂಗಿರ್ಬೇಕಂತ ಇಲ್ಲ. ನೋಡಿ, ಇನ್ನೊಂದು ಗ್ರೂಪ್ ನೋಡ್ತಾ ಇದೆ. ಇನ್ನೊಂದು ನೋಡುವಾಗ ಅವನ್ ದೇವಾಲಯದ ಒಳಗಡೆ ಮಾರುವ ಕೊಳ್ಳುವವರ ಕಾಲ್ಮಣಗಳನ್ನು ಕಡವಿ ಅವರನ್ನು ಹೊಡೆಸಿ ಬಿಟ್ಟು ದೇವಾಲಯದ ಒಳಗಡೆ ಹೋಗಿದರು. ಅವರು ದೇವಾಲಯದ ಒಳಗಡೆ ಹೋಗಿ ಅಲ್ಲಿ ಬೋಧನೆ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ದೇವಾಲಯದೊಳಗಡೆ ಬೋಧನೆ ಮಾಡುವಾಗ ಅಲ್ಲಿ ಕೆಲ ಕುರುಡರು, ಕೆಲ ಕುಂಡರು, ಕೆಲ ದೀನಸ್ಥರು ಅಲ್ಲಿ ಕೂತಿದ್ದಾರೆ. ಯೇಸು ಅವರನ್ನು ಸ್ವಸ್ಥ ಮಾಡಿದರು. ಹಲ್ಲೆಲೂಯಾ. ಆ ವಾಕ್ಯ ಒಂದು ಸಾರಿ ನಾವು ಓದೋದು ಚೆನ್ನಾಗಿರುತ್ತದೆ. ಮತ್ತೇನ ಸುವಾರ್ತೆ 21ನೇ ಅಧ್ಯಾಯ 14-15 ವಾಕ್ಯ ನೋಡೋಣ. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ, ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು, ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆ ಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜೊತೆಯಲ್ಲಿ ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯ 47ನೇ ವಾಕ್ಯ ಕೂಡ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮತ್ತು ಆತನು ದಿನಾಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದನು. ಹಲ್ಲೆಲೂಯಾ. ಪ್ರಿಯರೇ, ನಾವು ಇನ್ನೂ ಒಂದು ಗ್ರೂಪ್ ಆಗಿ ನಾವು ನೋಡುವಾಗ ದೇವಾಲಯದಲ್ಲಿ ಉಪದೇಶ ಕೇಳಲಿಕ್ಕಾಗಿ ಬಂದವರು, ಅವರು ಉಪದೇಶ ಕೇಳಲಿಕ್ಕೆ ಬಂದವರಲ್ಲಿ ಕುರುಡರಿದ್ದಾರೆ, ಕುಂಡರಿದ್ದಾರೆ, ದೀನರಿದ್ದಾರೆ, ಬಲಹೀನರಿದ್ದಾರೆ. ಆದರೆ ಯೇಸು ಅವರನ್ನು ನೋಡಿ ಬೇಸರಗೊಳ್ಳಲಿಲ್ಲ. ಯಾಕಪ್ಪ ಕುಂಡ್ರು ಕುಡ್ರಲ್ಲ ಇಲ್ಲಿ ಬಂದು ಬಿಟ್ಟಿದ್ದೀರಾ? ಇದು ದೇವಾಲಯ ಅಲ್ವಾ? ಇಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕಲ್ವಾ? ನೀವೆಲ್ಲ ಯಾಕೆ ಒಳಗಡೆ ಬಂದಿದೆ ಎಂದೇನು ಸ್ವಾಮಿ ಕೇಳಲಿಕ್ಕೆ ಹೋಗಲಿಲ್ಲ. ಕೇಳಲಿಕ್ಕೆ ಹೋಗಿಲ್ಲ ಅಂದು ಮಾತ್ರವಲ್ಲ, ಆ ಕುರುಡರನ್ನು ನೋಡಿ, ಆ ಕುಂಡರನ್ನು ನೋಡಿ ಅವನ್ ಕನಿಗರಪಟ್ಟು ನನ್ನ ಉಪದೇಶ ಕೇಳಲಿಕ್ಕಾಗಿ ಬಂದ ಮಕ್ಕಳಲ್ಲವ ಅಂತ ನೋಡಿ ಅವರನ್ನು ಸ್ವಸ್ಥ ಮಾಡಿದರು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾನುವಾರ ನಾ ಕಾಣುವ ಇನ್ನೊಂದು ಗ್ರೂಪು ದೇವರ ಸಂದೇಶ ಕೇಳಲಿಕ್ಕಾಗಿ, ಯೇಸು ಕ್ರಿಸ್ತನ ಬೋಧನೆ ಕೇಳಲಿಕ್ಕಾಗಿ ಬಂದವರು. ಬೋಧನೆ ಕೇಳಲಿಕ್ಕಾಗಿ ಬಂದವರಲ್ಲಿರುವಂತಹ ಸಕಲ ವ್ಯಾಧಿಸ್ಥರನ್ನು ಅವರು ಕನಿಗರದಿಂದ ಸ್ವಸ್ಥ ಮಾಡಿದರು. ಹಲ್ಲೆಲೂಯಾ. ಪ್ರಿಯರೇ, ಲಾಭ ಹುಡುಕಿ ಬಂದವರನ್ನು ಕರ್ತನು ಹೊರಡಿಸಿ ಬಿಟ್ಟಿದ್ದಾರೆ. ಆದರೆ ದೀನರಾಗಿ, ರೋಗಿಗಳಾಗಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ ಇದ್ದುಕೊಂಡು, ಕರ್ತನೆ ನಿನ್ನ ಬೋಧನೆ ನಾನು ಕೇಳುತ್ತೇನೆ, ನಿನ್ನ ವಾಕ್ಯಗಳು ನಾನು ಗಮನಿಸುತ್ತೇನೆ, ನಿನ್ನ ವಚನದಲ್ಲಿ ನಾನು ಇಷ್ಟಪಡುತ್ತೇನೆ ಎಂದು ಹೇಳಿ ಆ ಕರ್ತನ ಆಜ್ಞಾ ವಿಧಿಗಳ ಮೇಲೆ ದಾಹ ಉಳ್ಳವರನ್ನು ನೋಡುವಾಗ ಅವರ ಸಕಲ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ. ಹಲ್ಲೆಲೂಯಾ. ನೀ ಲಾಭ ಮಾತ್ರ ಹುಡುಕಿ ಬಂದಿದರೆ ಸ್ವಾಮಿಗೆ ಬೇಸರ ಆಗುತ್ತದೆ. ನೀ ಲಾಭ ಹುಡುಕದೆ ನೀ ಬೋಧನೆ ಹುಡುಕಿ ಬಂದಿದರೆ, ಗುರುವನ್ನು ಹುಡುಕಿ ಬಂದಿದರೆ ನಿಮಗೆ ಅದರಲ್ಲೇ ಸೌಖ್ಯವೂ ಬಿಡುಗಡೆಯೂ, ಅದರಲ್ಲಿ ನಿನಗೆ ಲಾಭವೂ ಉಂಟು. ವ್ಯತ್ಯಾಸ ಗೊತ್ತಾಯ್ತಾ? ನನ್ನ ಜೀವನ ಮಾತ್ರ ಚೆನ್ನಾಗಿರಬೇಕು, ಸ್ವಾಮಿ ಹೇಳಿದ ಬೋಧನೆ ಎಲ್ಲ ನನಗೆ ಬೇಡ, ಅಲ್ಲಿ ಆರಾಧನೆ ಸ್ತುತಿ ಸ್ತೋತ್ರ ಎಲ್ಲ ಮಾಡ್ಲಿಕ್ಕೆ ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಒಟ್ಟಿಗೆ ನನ್ನ ಕಷ್ಟ ಮಾತ್ರ ತೀರಬೇಕು, ಲಾಭ ಮಾತ್ರ ಆಗಬೇಕು ಅಂತ ಹೇಳಿದರೆ ಕರ್ತನು ಬೇಸರಗೊಳ್ಳುತ್ತಾರೆ. ಆದರೆ ನೀ ಲಾಭದ ಬಗ್ಗೆ ಚಿಂತೆ ಮಾಡಲಿಲ್ಲ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಯೋಚನೆ ಮಾಡಲಿಲ್ಲ. ಒಟ್ಟಿಗೆ ನಾನು ದೇವಾಲಯಕ್ಕೆ ಹೋಗಬೇಕು, ನಾನು ದೇವರನ್ನು ಸ್ತುತಿಸಬೇಕು, ನಾನು ದೇವರನ್ನು ಕೊಂಡಾಡಬೇಕು, ನಾನು ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ಬೋಧನೆಯನ್ನು ಕೇಳಬೇಕು ಅಂತ ಈ ಮನಸ್ಸಿನೊಳಗಡೆ ನೀನು ಬರುವುದಾಗಿದ್ದರೆ, ನಿನ್ನ ಪರಿಸ್ಥಿತಿ ಏನೇ ಆಗಲಿ, ನಿನ್ನ ಕೊರತೆ ಏನೇ ಆಗಲಿ, ನಿನ್ನ ದೀನಾವಸ್ಥೆ ಏನೇ ಆಗಲಿ, ಕರ್ತನ ನೋಡಿ ಕನಿಗರಪಟ್ಟು ಸ್ವಸ್ಥಪಡಿಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಈ ಭಾನುವಾರ
ಈ ಹೊಸನ್ನ ಭಾನುವಾರ, ಈ ಗರಿಗಳ ಹಬ್ಬದ ಭಾನುವಾರ ನೀ ಕರ್ತನ ಸನ್ನಿಧಿಗೆ ಬಂದು ದೇವರನ್ನು ಸ್ತುತಿಸಿ ಕೊಂಡಾಡಿ ಮಹಿಮೆ ಪಡಿಸೋದಾಗಿದರೆ ನಿನ್ನ ದೀನಾವಸ್ಥೆ ಇವತ್ತು ಬಿಡುಗಡೆಯಾಗುತ್ತದೆ. ಈ ವಾಕ್ಯ ಕೇಳುವ ಸಹೋದರ ಸಹೋದರಿ, ನಿಮ್ಮಲ್ಲಿ ಯಾರಾದರೂ ಈಗ ರೋಗಿಗಳಾಗಿದ್ದಾರೆ, ಈಗೋ ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಸ್ಥವಾಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿನ್ನ ದೀನಾವಸ್ಥೆಗೆ ಪರಿಹಾರವಾಗಲಿ. ಯೇಸುವಿನ ನಾಮದಲ್ಲಿ ನೀ ಬಿಡುಗಡೆ ಹೊಂದಿಕೊಳ್ಳಲಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಭಾನುವಾರ ನಾವು ಕೆಲ ಪಾತ್ರಗಳನ್ನು ನೋಡ್ತಾ ಇದ್ದೇವೆ. ಒಂದು, ಯೇಸು ಹೇಳಿದ ಅಪ್ಪಣೆಯ ಪ್ರಕಾರ ಮಾಡಿದ ಶಿಷ್ಯರುಗಳು. 2, ಕೆಟ್ಟಲ್ಪಟ್ಟ ಕತ್ತೆ. 3, ದೇವರು ಮಾಡಿದ ಸಕಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಆತನನ್ನು ಕೊಂಡಾಡಿ ಮಹಿಮೆ ಪಡಿಸಿದ ಜನರ ಗುಂಪು. 4, ವ್ಯಾಪಾರ ಮಾಡಲಿಕ್ಕೆ ಲಾಭ ಹೂಡಿಕೆ ಬಂದವರು. 5, ಬೋಧನೆ ಕೇಳಲಿಕ್ಕೆ ಬಂದು ಸ್ವಸ್ಥತೆ ಹೊಂದಿದವರು. ಇನ್ನೊಂದು ಗ್ರೂಪ್ ಇದೆ. 6ನೇದು ನೋಡುವಾಗ ಮಹಾಯಾಜಕರು ಮತ್ತು ಶಾಸ್ತ್ರಿಗಳು. ಹಲ್ಲೆಲೂಯಾ. ಅವರದ್ದು ಉದ್ದೇಶ ಏನು? ತಾವು ದೇವರ ಹತ್ತಿರ ಇರುವವರು, ಧರ್ಮಶಾಸ್ತ್ರವೆಲ್ಲ ನಮಗೆ ಗೊತ್ತಿರುವವರು, ನಾವು ಎಲ್ಲವೂ ತಿಳಿದವರು, ನಾವುಂಡು ದೇವರುಂಡು, ದೇವರ ವಾಕ್ಯಗಳೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತು, ದೇವರ ವಾಕ್ಯಗಳು ದೇವರ ವಿಚಾರಗಳೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಈಗ ನಿಜವಾದ ದೇವಕುಮಾರನೇ ಬಂದಿದ್ದರೂ ಕೂಡ ಅವ್ರಿಗೆ ಬೆಲೆ ಇಲ್ಲ. ಯಾಕಂದ್ರೆ ಅವರಷ್ಟು ಸೂಪರ್ ಸೀನಿಯರ್ಸು, ಎಲ್ಲ ತಿಳಿದವರು, ವಾಕ್ಯ ತಿಳಿದವರು, ಅಭಿಷೇಕ ತಿಳಿದವರು, ಅನ್ಯ ಭಾಷೆ ಗೊತ್ತಿದ್ದವರು, ಅವರು ಆರಾಧನೆ ಮಾಡಲಿಕ್ಕೆ ಎಲ್ಲ ಗೊತ್ತಿದ್ದವರು, ಸ್ತುತಿ ಸ್ತೋತ್ರ ಮಾಡಲಿಕ್ಕೆ ತಿಳಿದವರು, ಎಲ್ಲ ಗೊತ್ತಿದ್ದವರು, ಎಲ್ಲ ತಿಳಿದವರು. ನಾವು ಮಹಾಯಾಜಕರು, ಎಲ್ಲದರಲ್ಲಿ ಶ್ರೇಷ್ಠರು. ಆದುದರಿಂದ ನಮಗಿದೆಲ್ಲ ಒಂದು ದೊಡ್ಡ ಒಂದು ಕಾರ್ಯ ಅಲ್ಲ. ಈ ಸ್ತುತಿ ಮಾಡೋದು, ಈ ಸ್ತೋತ್ರ ಮಾಡೋದು, ಶಬ್ದ ಮಾಡೋದು, ಹೀಗೆ ಮಹಾಶಬ್ದದಿಂದ ಕೊಂಡಾಡೋದು, ಇದೆಲ್ಲ ನಮ್ಗೆ ಸ್ಟ್ಯಾಂಡರ್ಡ್ಗೆ ತಕ್ಕದಲ್ಲ. ಅದರಿಂದ ಅವರು ಏನು ಮಾಡ್ತಾರೆ, ತಾವು ಶ್ರೇಷ್ಠರು ಎಂದು ಭಾವಿಸುತ್ತಾರೆ. ಆದರೆ ದೇವರನ್ನು ಕೊಂಡಾಡುವುದನ್ನಾಗಲಿ, ದೇವರನ್ನು ಹೊಗಳುವುದಾಗಲಿ, ದೇವರನ್ನು ಮಹಿಮೆ ಪಡಿಸುವುದಾಗಲಿ, ದೇವರ ಬೋಧನೆಯನ್ನು ಗಮನ ಕೊಟ್ಟು ಕೇಳುವುದರಲ್ಲಾಗಲಿ ಅವರಿಗೆ ಮನಸ್ಸಿಲ್ಲ. ಹಲ್ಲೆಲೂಯಾ. ಅವರು ನೋಡಿಕೊಂಡು ಹೇಳ್ತಾರೆ, ಅವರಿಗೆ ಬೇಸರ ಆಗೋಯ್ತು. ಜನರೆಲ್ಲ ಘೋಷಣ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ನೋಡಿ, ಚಿಕ್ಕ ಮಕ್ಕಳ ಗಮನಿಸಿರಿ, ಚಿಕ್ಕ ಮಕ್ಕಳು ಕೂಡ ಏನು ಮಾಡಬೇಕು, ಅವರು ದೇವರಿಗೆ ಜಯಘೋಷ ಮಾಡಿದ್ರು. ಆವಾಗ ಈ ಮಹಾಯಾಜಕರಿಂದ ಶಾಸ್ತ್ರಗಳು ಹೇಳ್ತಾರೆ, ಈ ಮಕ್ಕಳನ್ನಾದ್ರೂ ಸ್ವಲ್ಪ ಸುಮ್ಮನೆ ಕೇಳ್ತೀರ, ಈ ಹುಡುಗರು ಕೂಗುತ್ತಾ ಇದ್ದಾರೆ, ನಮ್ಮ ಕಿವಿಗೆ ನೋವಾಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಇವರ ಕೂಗಾಟ ನಮಗೆ ಕಷ್ಟ ಆಗ್ತಾ ಇದೆ, ಸ್ವಲ್ಪ ನಿಲ್ಲಿಸಲಿಕ್ಕೆ ಏನಾದ್ರೂ ಹೇಳ್ತೀರಾ ಎಂದು ಕೇಳ್ತಾರೆ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾರೆ, ಬಾಲಗರ ಮತ್ತು ಮೊಲೆ ಕೂಸುಗಳ ಬಾಯಿಂದಲೂ ಸ್ತುತಿಯನ್ನು ಹೊಂದತಕ್ಕವನು ಎಂಬುದನ್ನು ಬರೆಯಲ್ಪಟ್ಟಿದ್ದನ್ನು ನೀವು ಎಂದಾದರೂ ಓದಲಿಲ್ಲವೋ ಎಂದು ಕೇಳುತ್ತಾರೆ. ಹಲ್ಲೆಲೂಯಾ. ಮಾತ್ರವಲ್ಲ, ಇವರು ಸುಮ್ಮನೆ ಇದ್ದರೆ ಕಲ್ಲುಗಳೇ ಕೂಗಿ ಆರ್ಭಡಿಸುತ್ತಾರೆ ಎಂದು ಹೇಳ್ತಾ ಇದ್ದಾರೆ. ನೋಡಿ, ಕೂಗಿ ಹೊಗಳಿ ಕೊಂಡಾಡಿದ ಮನುಷ್ಯರನ್ನು ನೋಡಿಕೊಂಡು ಕರ್ತನ ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಸಭಾಷ್ ಹೇಳ್ತಾ ಇದ್ದಾರೆ. ಇವರು ಕೂಗುವಾಗ, ಇವರು ಕೊಂಡಾಡುವಾಗ, ಜಯಘೋಷ ಮಾಡುವಾಗ, ಗರಿಗಳು ಕೈಗಳು ಹಿಡಿದಿರುವಾಗ, ಅವರು ಕುಣಿದು ಕುಪ್ಪಳಿಸಿ ದೇವರನ್ನು ಮಹಿಮೆ ಪಡಿಸುವಾಗ ಸ್ವಾಮಿ ಇದ್ಕೊಂಡು, ಸಾಕಪ್ಪ ಸಾಕು, ಇಷ್ಟೆಲ್ಲ ಬೇಡ, ಸ್ವಲ್ಪ ಅಮದಿಯಾಗಿರು, ಸ್ವಲ್ಪ ನಿಧಾನ ಮಾಡು ಅಂತ ಹೇಳಲಿಕ್ಕೆ ಹೋಗಿಲ್ಲ. ಸ್ವಾಮಿ ಅವರ ಸಂತೋಷಕ್ಕೆ ಪ್ರೋತ್ಸಾಹ ಕೊಟ್ಟರು. ಮಹಾಯಾಜಕರು ಶಾಸ್ತ್ರಿಗಳು ಇವರನ್ನು ಸ್ವಲ್ಪ ಸುಮ್ಮನೆ ಇರ್ಲಿಕ್ಕೆ ಹೇಳುವಾಗಲೂ ಕರ್ತನು, ಆಯ್ತಪ್ಪ ಇವರಿಗೆಲ್ಲ ಕಷ್ಟ ಆಗ್ತಾ ಇದೆ, ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡುವುದು ಕೂಡ ಹೇಳಿರಲಿಲ್ಲ. ಸ್ವಾಮಿ ಪ್ರೋತ್ಸಾಹ ಕೊಟ್ಟು ಹೇಳ್ತಾರೆ, ಇವರ ಹಂಗೆ ಸುಮ್ಮನೆ ಇರ್ಲಿಕ್ಕೆ ಆಗುವುದಿಲ್ಲ, ಇವರು ಸುಮ್ಮನೆ ಇದ್ದಿದ್ದರೆ ಕಲ್ಲುಗಳೇ ಕೂಗುವಂತ ಸ್ಥಿತಿ ಬರುತ್ತದೆ. ಯಾಕಂದ್ರೆ ಬಾಲಗರ ಮತ್ತು ಮೊಲೆ ಕೂಸುಗಳ ಬಾಯಿಂದಲೂ ಸ್ತುತಿಯನ್ನು ಸಿದ್ಧಿಗೆ ತಂದವನೇ ಇವನು ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ.
ಆದುದರಿಂದ ಪ್ರಿಯ ದೇವರ ಮಕ್ಕಳೇರ ನೋಡಿ, ಸ್ತುತಿ ಸ್ತೋತ್ರ ಮಾಡುವವರಿಗೆ ಕರ್ತನು ಪ್ರೋತ್ಸಾಹ ಕೊಡುವನಾಗಿರುತ್ತಾನೆ. ಜಯಘೋಷ ಮಾಡುವವನಿಗೆ ಕರ್ತನು ಬೆಂಬಲ ಕೊಡುವನಾಗಿರುತ್ತಾನೆ. ಹಲ್ಲೆಲೂಯ. ಆದರೆ ಮಹಾಯಾಜಕರಿಗೆ ನಿರಾಸೆಯಾಯಿತು. ಪ್ರಿಯರೇ, 6 ಗುಂಪುಗಳ ಬಗ್ಗೆ ನಾನು ನಿಮಗೆ ಹೇಳಿದೆ, 6 ಪಾತ್ರೆಗಳ ಬಗ್ಗೆ ನಾನೀಗ ನಿಮಗೆ ಹೇಳಿದೆ. 1 ಶಿಷ್ಯರುಗಳು, 2 ಕೆಟ್ಟಲ್ಪಟ್ಟ ಕತ್ತೆ, 3 ಜಯಘೋಷ ಮಾಡಿದ ಜನರ ಗುಂಪು, 4 ವ್ಯಾಪಾರ ಮಾಡಲಿಕ್ಕೆ ಲಾಭ ಹೂಡಿಕೆ ಬಂದವರು, 5 ಮತ್ತು ರೋಗಿಗಳಾಗಿ ದೇವರ ಬೋಧನೆ ಕೇಳಲಿಕ್ಕೆ ಬಂದ ಕುರುಡರು ಕುಂಡರು, ಮತ್ತು 6 ಮಹಾಯಾಜಕರು ಮತ್ತು ಶಾಸ್ತ್ರಿಗಳು. ಪ್ರಿಯರೇ, ನಾವು ಇದನ್ನು ಪರಿಶೋಧನೆ ಮಾಡುವಾಗ ಲಾಭ ಹುಡುಕಿ ಬಂದವರು ನಿರಾಶೆಪಟ್ಟು ಹೋದರು. ನಿರಾಶೆಪಟ್ಟಿದ್ದು ಮಾತ್ರವಲ್ಲ, ಅವರು ಯೇಸು ಸ್ವಾಮಿಯನ್ನು ಒಂದು ವೇಳೆ ಬೈದುಕೊಂಡು ಹೋಗಿರಬಹುದು. ಯಾಕಂದ್ರೆ ಅವರ ಕಾಲ್ಮಣಿಗಳ ಟೇಬಲ್ ಎಲ್ಲ ಕಡವಿ ಬಿಟ್ಟಿದೆ. ಅವರ ಚೀನಿವಾರರ ಮೇಜಗಳು ಕಡುವಾಗ ಚಿಲ್ಲರೆ ನಾಣ್ಯಗಳೆಲ್ಲ ಚೆಲ್ಲಿ ಹೋಯ್ತು. ಕುರಿಗಳನ್ನ ಅವನು ಬಿಚ್ಚಿ ಬಿಟ್ಟಿದೆ, ಅವಳೆಲ್ಲ ಅಲ್ಲಿಲ್ಲೆಲ್ಲ ಹತ್ತಿ ತೋಡಿರ್ಬೋದು. ಇದು ನೋಡಿಕೊಂಡು ಅವರು ಬಾಯಿಗೆ ಬಂದ ಬೈದಿರಬಹುದೇನು. ಹಲ್ಲೆಲೂಯ. ಲಾಭ ಹುಡುಕಿ ಬರುವವರಿಗೆ ತೃಪ್ತಿ ಇರುವುದಿಲ್ಲ. ಅವರು ಲಾಭ ಮಾತ್ರ ಹುಡುಕೋದ್ರಿಂದ ಅವರು ಯಾವಾಗ ನೋಡಿದರು ಒಂದು ವೇಳೆ ಸ್ವಾಮಿಯ ಮಾತಕ್ಕೆ ಬೆಲೆ ಕೊಡದೆ ಅವರ ಲಾಭಕ್ಕೆ ಕಾರ್ಯ ನೆರವೇರದಿರುವಾಗ ಸ್ವಾಮಿಯನ್ನು ಬೈದುಕೊಂಡು ಹೋಗುವರಾಗಿರಬಹುದು, ಸ್ವಾಮಿ ಮೇಲೆ ಗುಣಗುಟ್ಟುವರಾಗಿರಬಹುದು. ಇವತ್ತು ಯೋಚನೆ ಮಾಡಿರಿ, ನೀವು ಲಾಭ ಮಾತ್ರ ಹುಡುಕಿ ನಾನು ಚೆನ್ನಾಗಿರಬೇಕು, ನಾನು ಕಷ್ಟ ತೀರಬೇಕು ಅನ್ನೋ ಮಾತ್ರ ಉದ್ದೇಶ ಇದ್ದರೆ ನೀವು ಗುಣಗುಟ್ಟುವರಾಗಿರ್ತೀರಿ. ನೀವು ಗುಣಗುಟ್ಟುವರಾಗಿದ್ದರೆ, ನಿಮ್ಮಲ್ಲಿ ಒಂದು ತೃಪ್ತಿ ಇಲ್ಲದಿದ್ದರೆ, ಕ್ರಿಸ್ತನ ವಿಷಯದಲ್ಲಿ ನಿಮಗೊಂದು ತೃಪ್ತಿ ಇಲ್ಲದಿದ್ದರೆ, ಎಲ್ಲೋ ನಿಮ್ಮ ಮನೋಭಾವದಲ್ಲಿ ಲಾಭ ಹುಡುಕೋದು ಮಾತ್ರವಿದೆ. ಇವತ್ತು ತಿದ್ದಿಸ್ಕೊಳ್ಬೇಕು, ಇವತ್ತು ತೀರ್ಮಾನ ಮಾಡಬೇಕು. ಕರ್ತನೇ, ಕಷ್ಟ ಆದರೂ ಸರಿ, ನಷ್ಟ ಆದರೂ ಸರಿ, ಕುರುಡರಾದರೂ ಸರಿ, ಕುಂಡನಾದರೂ ಸರಿ, ನಿನ್ನನ್ನು ಕೊಂಡಾಡಲಿಕ್ಕೆ ಬರುತ್ತೇನೆ, ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ಬರುತ್ತೇನೆ, ನಿಮ್ಮನ್ನು ಆರಾಧಿಸಲಿಕ್ಕೆ ಬರುತ್ತೇನೆ, ನಿನ್ನ ಬೋಧನೆ ಕೇಳಲಿಕ್ಕೆ ಬರುತ್ತೇನೆ ಎಂದು ಹೇಳಿದಾದರೆ ನೀ ಸ್ವಸ್ಥತೆಯು ಬಿಡುಗಡೆ ಹೊಂದಿ ನೀ ಸಂತೋಷವಾಗಿ ಮನೆಗೆ ಹೋಗಬಹುದು. ಹಲ್ಲೆಲೂಯಾ. ನಿರಾಶೆಪಟ್ಟ 2ನೇ ಗ್ರೂಪ್ ಏನೆಂದರೆ ಮಹಾಯಾಜಕರು ಶಾಸ್ತ್ರಿಗಳು. ಮಹಾಯಾಜಕರು ಶಾಸ್ತ್ರಿಗಳು ಅವರು ತಪ್ಪುಡುಕುತ್ತಾರೆ. ಇವನ ಬೋಧನೆ ಹೆಂಗೆ ಇದೆ, ಇವತ್ತು ವಾಕ್ಯ ಕೊಟ್ಟದಕ್ಕೆ ಸರಿ ಆಯ್ತಾ, ಅದರದ ಅರ್ಥ ಕರೆಕ್ಟಾಗಿ ಹೇಳಿದ್ದೀರಾ, ಅವರು ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ, ಅವರು ಇವತ್ತು ಯಾವ ರೀತಿಯಲ್ಲಿ ಅವರ ಮುಖಭಾವ ಹೆಂಗೆ ಇತ್ತು, ಅವರ ಆಕ್ಷನ್ ಎಲ್ಲ ಹೇಗಿತ್ತು, 100 ವಿಷಯಗಳು ಬಗ್ಗೆ ವಿಮರ್ಶನೆ ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ದೇವಾಲಯದಲ್ಲಿ ವಿಮರ್ಶನೆ ಮಾಡುವಲಿಕ್ಕೆ ಬರುವರಾಗಿದ್ದೀರಾ? ನೀವು ದೇವಾಲಯದಲ್ಲಿ ಬರುವುದು ತಪ್ಪುಡುಕ್ಕಲಿಕ್ಕಾಗಿ ಬರ್ತೀರಾ? ಶಬ್ದ ಜಾಸ್ತಿ ಆಯಿತು, ಸ್ವಲ್ಪ ಸುಮ್ಮನಿರ್ಲಿಕ್ಕೆ ಹೇಳ್ತೀರಾ ಅಂತ ಹೇಳಲಿಕ್ಕೆ ಬರ್ತೀರಾ? ಆದರೆ ನಾವೆಲ್ಲ ತಿಳಿದವರು, ನಮಗೆಲ್ಲ ಗೊತ್ತುಂಟು ಎಂದ ಭಾವನೆ ಉಳ್ಳವರಾಗಿದ್ದೀರಾ? ನನಗೇನು ಎಲ್ಲ ಅಭಿಷೇಕ ಇದೆ, ನನಗೆ ಎಲ್ಲ ವಾಕ್ಯಗಳು ಗೊತ್ತಿದೆ, ನನ್ನ ಮನೆಯಲ್ಲೇ ಪ್ರಾರ್ಥನೆ ಮಾಡಿದರೂ ನಡೆಯುತ್ತದೆ, ಸಭೆಯಲ್ಲೆಲ್ಲ ಬರಲೇಬೇಕು ಅಂದೇನು ಇಲ್ಲ ಎಂದ ಭಾವನೆ ನಿಮ್ಮಲ್ಲಿ ಇರುವುದಾಗಿದ್ದರೆ ನೀವು ಮಹಾಯಾಜಕರಕ್ಕೆ ತಕ್ಕ ಗ್ರೂಪಲ್ಲಿ ಸಂಬಂಧಪಟ್ಟವರು ಎಂದು ತಿಳಿದು ಇವತ್ತು ತೀರ್ಮಾನ ಮಾಡೋಣ. ಇಲ್ಲ, ನಾನು ಶಾಸ್ತ್ರಿಗಳ ಥರ ಇರಬಾರದು, ನಾನು ಮಹಾಯಾಜಕರ ಥರ ಇರಬಾರದು, ನಾನು ದೊಡ್ಡವರು ಎಂದು ಭಾವಿಸಿಕೊಳ್ಳುವರಾಗಿರಬಾರದು. ಹಾಗಿದ್ದರೆ ಕರ್ತನು ನನಗೆ ಬೆಲೆ ಕೊಡಲ್ಲ. ಮಹಾಯಾಜಕರನ್ನು ಮಾತು ಕೇಳಿ ಸುಮ್ಮನೆ ಇರುವುದು ಹೇಳುವಾಗ ಸ್ವಾಮಿ ಬೆಲೆನೇ ಕೊಟ್ಟಿಲ್ಲ ಅವರಿಗೆ. ಸ್ವಾಮಿ ಅವರಿಗೆ ಆಯ್ತು ನೀವು ದೊಡ್ಡ ಮಹಾಯಾಜಕರು, ಆಯ್ತು ನೀವು ಹೇಳೋ ಥರ ಸುಮ್ಮನೆ ಇರಪ್ಪ, ಅವ್ರು ಮಹಾಯಾಜಕರಲ್ವಾ, ಅವ್ರು ದೊಡ್ಡವರಲ್ವಾ, ಅವರೆಲ್ಲ ತಿಳಿದವರಲ್ವಾ, ಅವ್ರು ಹೇಳೋ ಥರ ಸ್ವಲ್ಪ ಸಮಾಧಾನ ಆಗಿರಪ್ಪ ಅಂದ ಅವರಿಗೆ ರೆಸ್ಪೆಕ್ಟ್ ಕೊಟ್ಟರ? ಕೊಡಲಿಲ್ಲ. ಹಾಗಾದರೆ ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, ನೀವು ಮನೆಯಲ್ಲಿದ್ದುಕೊಂಡು ಈ ವಾಕ್ಯ ಕೇಳುವರಾಗಿರಬಹುದು, ನೀವು ಈ ಆನ್ಲೈನಲ್ಲಿ ವಾಕ್ಯಗಳು ಕೇಳುವರಾಗಿರಬಹುದು. ಆದರೆ ಪ್ರಿಯರೇ, ನಿಮ್ಮ ಮನೋಭಾವ ಮಹಾಯಾಜಕರಿಗೂ ಶಾಸ್ತ್ರಿಗಳಿಗೂ ತಕ್ಕ ಹಾಗೆ ನಾನೇನೋ ಶ್ರೇಷ್ಠವಾದ ಸ್ಥಿತಿಯಲ್ಲಿರುವವರು, ನಾನೇನೋ ಹೈಯರ್ ಪೊಸಿಷನಲ್ಲಿ ಇರುವವರು, ನನಗೇನು ಅಷ್ಟು ಕೂಗುವ ಕಿರ್ಚುವಂದ ಆ ಸ್ಥಿತಿಯೆಲ್ಲ ಇರ್ಲಿಕ್ಕೆ ಆಗುವುದಿಲ್ಲ ಎಂದ ಮನೋಭಾವ ನಿಮ್ಮಲ್ಲಿದ್ದರೆ ಕರ್ತನು ನಿಮ್ಮ ಮಾತುಗಳಿಗೆ
ಬೆಲೆ ಕೊಡಲಿಕ್ಕೆ ಬರುವುದಿಲ್ಲ ಎಂಬುದನ್ನು ಈ ವಾಕ್ಯಗಳಿಂದ ನಾವು ಅರ್ಥ ಮಾಡಿಕೊಳ್ಳುವವರಾಗಿರೋಣ. ಆದುದರಿಂದ ಪ್ರಿಯರೇ, ಸಂತೋಷಪಟ್ಟವರು ಯಾರು? 6 ಪಾತ್ರೆಗಳ ಬಗ್ಗೆ ನಾನು ಹೇಳಿದೆ. ಇದರಲ್ಲಿ 6 ಪಾತ್ರೆಗಳಲ್ಲಿ 4 ಪಾತ್ರೆಗಳು ಸಂತೋಷಪಟ್ಟಿದ್ದಾರೆ. ಮೊದಲನೇದು ಶಿಷ್ಯರುಗಳು, ಗುರು ಹೇಳಿದ ಹಾಗೆಯೇ ಮಾಡಿದವರು. ಅವರ ಆವತ್ತು ಶಿಷ್ಯ ಮಂಡಳಿಗಳ ಸಂತೋಷದ ಜೊತೆಯಲ್ಲಿ ಅವರು ಸಂತೋಷಪಟ್ಟರು. ಅವರೇನು ಬೇಜಾರು ಮಾಡಿಕೊಂಡ್ರು? ನೀವು ಹೋಗಿ ನಿಮ್ಮ ಎದುರಿರುವ ಗ್ರಾಮದಲ್ಲಿರುವಂತಹ ಕಟ್ಟಲ್ಪಟ್ಟ ಕತ್ತೆಯನ್ನು ಬಿಚ್ಚಿಕೊಂಡು ಬನ್ನಿ ಎಂದು ಹೇಳಿದೆ. ಅವರು ಹೋಗಿ ಬಿಚ್ಚಿಕೊಂಡು ಬಂದರು. ಅವರು ಆ ಕತ್ತೆಯ ಮೇಲೆ ತಮ್ಮ ಬಟ್ಟೆಗಳು ಹಾಕಿಕೊಂಡರು. ಕರ್ತನು ಆ ಕತ್ತೆ ಮೇಲೆ ಕುಳಿದುಕೊಂಡು ನಡೆದುಕೊಂಡು ಹೋಗುವಾಗ ಜನರ ಸಂತೋಷದ ಜೊತೆಯಲ್ಲಿ ಆ ಕತ್ತೆಯನ್ನು ಬಿಚ್ಚಿಕೊಂಡು ಬಂದ ಆ ಶಿಷ್ಯರುಗಳಿಗೂ ಸಹ ಏನಾಯಿತು? ಅವರು ಸಂತೋಷಪಟ್ಟಿದ್ದಾರೆ. ಹಲ್ಲೆಲೂಯ. ಆದುದರಿಂದ ಇವತ್ತು ದೇವರ ಮಕ್ಕಳಿರ, ಯೇಸು ಹೇಳಿದ ಹಾಗೆ ನೀವು ಮಾಡುವುದಾಗಿದ್ದರೆ ನೀವು ಸಂತೋಷ ಪಡುವರಾಗಿರುತ್ತೀರಾ, ನೀವು ಆನಂದ ಪಡುವರಾಗಿರುತ್ತೀರಾ. ಎರಡನೇದು, ಬಿಚ್ಚಲ್ಪಟ್ಟ ಕತ್ತೆ. ದೀನಾವಸ್ಥೆಯಲ್ಲಿ, ಯಾರಿಂದಲೂ ಬೆಲೆ ಇಲ್ಲದ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿ, ಕೆಟ್ಟಲ್ಪಟ್ಟ ಒಂದು ಸ್ಥಿತಿಯಲ್ಲಿ, ಒಂದು ಬಿಡುಗಡೆ ಇಲ್ಲದ ಸ್ಥಿತಿಯಲ್ಲಿ ಇರುವ ಕಥೆಯನ್ನು ಶಿಷ್ಯರುಗಳು ಹೋಗಿ ಬಿಚ್ಚುವಾಗ ಶಿಷ್ಯರುಗಳ ಜೊತೆಯಲ್ಲಿ ಬಂದವರು, ಅವರು ಸಭೆಗೆ ಬಂದವರು, ಶಿಷ್ಯರುಗಳು ಕರೆಯುವಾಗ ಯೇಸುವಿನ ಬಳಿಗೆ ಬಂದವರು, ಅವರು ನೀವು ಸಭೆಗೆ ಬರುವಾಗ ಶಿಷ್ಯರುಗಳ ಮಾತು ಕೇಳಿ ನೀವು ಕರ್ತನ ಬಳಿಗೆ ಬರುವಾಗ ನಿಮಗೆ ಗೌರವವು, ನಿಮಗೆ ಸನ್ಮಾನವು, ನಿಮಗೂ ಸಹ ಈಗ ಸಂತೋಷ ಇರುತ್ತದೆ. ನಿಮ್ಮ ದೀನಾವಸ್ಥೆ ಹೋಯಿತು, ನಿಮ್ಮ ಬಲಹೀನ ಸ್ಥಿತಿ ಹೋಯಿತು. ಹಲ್ಲೆಲೂಯ. ಮೂರನೆಯದು, ಬಹಳವಾಗಿ ಸಂತೋಷಪಟ್ಟது ಯಾರಂದರೆ ಕರ್ತನನ್ನು ಕೊಂಡಾಡಿದವರು. ಪ್ರಿಯರೇ, ನಾವು ದೇವರು ಮಾಡಿದ ಮಹತ್ ಕಾರ್ಯಗಳ ಬಗ್ಗೆ ಯಾವಾಗಲೂ ಸ್ತುತಿಸುವುದಾದರೆ, ಅವರನ್ನು ಕೊಂಡಾಡುವುದಾದರೆ ನಮ್ಮಲ್ಲಿರುವಂತಹ ಸಂತೋಷ ಯಾರಿಂದಲೂ ತೆಗೀಲಿಕ್ಕಾಗಲ್ಲ. ಈ ಸಂತೋಷಕ್ಕೆ ಕರ್ತನು ಸ್ವರ್ಗದಲ್ಲಿ ಇದ್ದುಕೊಂಡು ಸಭಾಷ್, ಇನ್ನೂ ಸಂತೋಷ ಪಡಿರಿ, ಇನ್ನೂ ಕೊಂಡಾಡಿರಿ, ಇನ್ನೂ ಉತ್ಸಾಹ ಮಾಡಿರಿ. ನೀವು ಸುಮ್ಮನಿದ್ರೆ ಕಲ್ಲುಗಳು ಕೂಗುತ್ತದೆ. ಇಲ್ಲ, ಕಲ್ಲುಗಳು ಕೂಗಲಿಕ್ಕೆ ನೀವು ಅವಕಾಶ ಕೊಡಬೇಡ, ನೀವೇ ಕೂಗಿರಿಂದ ಕರ್ತನ ಅವರನ್ನು ಪ್ರೋತ್ಸಾಹ ಪಡಿಸುತ್ತಾರೆ. ಅವರೇ ಜೀವನದಲ್ಲಿ ಬಹಳ ಸಂತೋಷ ಪಡ. ಈ ಹೊಸನ್ನ ಭಾನುವಾರ ಖರ್ಜೂರದ ಗರಿಗಳು ಕೈಗಳಲ್ಲಿ ಹಿಡಿದಿಲ್ಲದರೂ ಕೂಡ ನೀ ಕರ್ತನನ್ನು ಹೃದಯಪೂರ್ವಕವಾಗಿ ಕರ್ತನು ಮಾಡಿದ ಸಕಲ ಅದ್ಭುತ ಕಾರ್ಯಗಳಿಗೆ ಕೊಂಡಾಡುವುದಾದರೆ ನಿಮ್ಮ ಜೀವನ ಮತ್ತಷ್ಟು ಸಂತೋಷವಾಗಿರುತ್ತದೆ. ಹಲ್ಲೆಲೂಯ. ಅದೇ ತರ ಮತ್ತು ಸಂತೋಷಪಟ್ಟ 4ನೇ ಗುಂಪು ಯಾವುದೆಂದರೆ, ದೀನರಾಗಿ, ರೋಗಿಗಳಾಗಿ, ಕುರುಡರು, ಕುಂಡರು ಮತ್ತು ಬಲಹೀನರಾಗಿರುವಾಗ ಅವರು ಬಲಹೀನಾವಸ್ಥೆಯಲ್ಲಿಯೂ ಅವರು ಯೇಸುವಿನ ಬೋಧನೆ ಕೇಳಲಿಕ್ಕೆ ಬಂದವರು. ನಿಮಗೆ ಸಂತೋಷ ಬೇಕಾ? ನಿಮಗೆ ಸಮಾಧಾನ ಬೇಕಾ? ನಿಮ್ಮ ಇಕ್ಕಟ್ಟಿನ ಸ್ಥಿತಿಯಲ್ಲಿಯೂ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿಯೂ ನೀ ದೇವರ ಆಲಯಕ್ಕೆ ಬಂದು ಕರ್ತನ ಬೋಧನೆ ಕೇಳಲಿಕ್ಕೆ ನೀ ಬರುವುದಾದರೆ ನಿಮ್ಮ ಇಕ್ಕಟ್ಟು ನೀಗುತ್ತದೆ, ನಿಮ್ಮ ಕುಂಡುತನ ಹೋಗುತ್ತದೆ, ನಿನ್ನ ಕುರುಡುತನ ಹೋಗುತ್ತದೆ, ನಿನ್ನ ಕಾಯಿಲೆ ವಾಸಿಯಾಗುತ್ತದೆ, ನಿನ್ನ ಬಡಸ್ತನ ನೀಗುತ್ತದೆ, ನಿನ್ನ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತದೆ. ನೀ ಸಮಸ್ಯೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನನಗೆ ಬಿಡುವೇ ಇಲ್ಲ, ನನಗೆ ಟೈಮೇ ಇಲ್ಲ, ನನಗೆ ಆಗುತ್ತಾ ಇಲ್ಲ ಅಂದೇಳಿ ನಿಮ್ಮ ಕುಂಡುತನದಲ್ಲೇ ನೀವು ಮನೆಯಲ್ಲೇ ಕೂತ್ಕೊಂಡಿರುವಾಗ ನಿಮಗೆ ಬಿಡುಗಡೆಗೆ ಸಾಧ್ಯ ಇಲ್ಲ. ಆದರೆ ಕುರುಡರು, ಕುಂಡರು ಯೇಸುವಿನ ಬೋಧನೆ ಕೇಳಲಿಕ್ಕೆ ಬಂದರು, ಯೇಸುವಿನ ವಾಕ್ಯ ಕೇಳಲಿಕ್ಕೆ ಬಂದರು. ಕುರುಡತನದಲ್ಲೇ ಬಂದಿತ್ತು, ಕುಂಡುತನದಲ್ಲೇ ಬಂದಿತ್ತು, ಆದರೆ ಬೋಧನೆ ಕೇಳಲಿಕ್ಕೆ ಬಂದದ ಕಾರಣ ಯೇಸು ಅವರನ್ನು ಸ್ವಸ್ಥಪಡಿಸಿ ಅವರೂ ಸಹ ಸಂತೋಷಪಟ್ಟು ಮನೆಗೆ ಹೋದರು. ಹಲ್ಲೆಲೂಯ. 6 ಗುಂಪುಗಳಲ್ಲಿ 4 ಗುಂಪುಗಳು ಬಹಳ ಸಂತೋಷಪಟ್ಟರು, 2 ಗುಂಪು ನಿರಾಶಪಟ್ಟು ಹೋದರು. ಲಾಭ ಹುಡುಕಿ ಬಂದವರು ನಿರಾಶ ಆಯಿತು. ಮಹಾಯಾಜಕರು, ಶಾಸ್ತ್ರಿಗಳು ನಾನೇ ದೊಡ್ಡವರು ಎಂದು ಭಾವಿಸಿದೆ, ನಾವೇನೋ ಶ್ರೇಷ್ಠರು ಎಂದು ಭಾವಿಸಿ ನಮಗೆಲ್ಲ ಗೊತ್ತಿದೆ ಎಂದು ಹೇಳಿ ಬಂದ ಮಹಾಯಾಜಕರಿಗೂ ನಿರಾಶೆ, ಲಾಭ ಹುಡುಕಿ ಬಂದವರಿಗೂ ನಿರಾಶೆ. ಆದರೆ ಕರ್ತನ ಮಾತು ಕೇಳಿದವರಿಗೆ, ಗುರುವಿನ ಮಾತು ಕೇಳಿದ ಶಿಷ್ಯರುಗಳಿಗೆ ಸಂತೋಷ. ಕೆಟ್ಟಲ್ಪಟ್ಟ ಕತ್ತೆ ತರಿರುವ ನಿನ್ನನ್ನು ಬಿಚ್ಚಲಿಕ್ಕೆ ಬರುವಾಗ, ಬಿಚ್ಚಲಿಕ್ಕೆ ಬಂದ ಶಿಷ್ಯರುಗಳ ಜೊತೆಯಲ್ಲಿ ಕ್ರಿಸ್ತನ ಬಳಿಗೆ ಬರುವ ನಿಮಗೂ ಸಂತೋಷ. ಕರ್ತನು ಮಾಡಿದ ಮಹಲ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೆನೆಸಿ ಸ್ತೋತ್ರ ಮಾಡುವವರಿಗೂ ಅವ್ರಿಗೂ ಸಂತೋಷ. ಮತ್ತೆ ನಿಮಗೆ ದೀನಾವಸ್ಥೆಯಲ್ಲಿ
ನಿಮ್ಮ ರೋಗಾವಸ್ಥೆಯಲ್ಲಿ, ನಿಮ್ಮ ಇಕ್ಕಟ್ಟಿನಲ್ಲಿ, ಕುರುಡುತ್ತಾನೇನೋ, ಕುಂಡುತ್ತಾನೇನೋ, ಬಡಸ್ತಾನೇನೋ, ದೀನಸ್ಥಿತಿಯೋ ಯಾವುದಪ್ಪ, ಆ ಇಕ್ಕಟ್ಟಿನಲ್ಲಿ ನೀ ಕರ್ತನ ಆಲಿಯ ಕಡೆಗೆ ಬಂದು ದೇವರನ್ನು ಕೊಂಡಾಡಲಿಕ್ಕೆ ಬರುವುದಾದರೆ, ಆ ಕರ್ತನ ಬೋಧನೆಯನ್ನು ಕೇಳಲಿಕ್ಕೆ ನೀವು ಬರುವುದಾದರೆ, ಅಲ್ಲಿ ನಿಮಗೂ ಬಿಡುಗಡೆ, ನೀವು ಸಂತೋಷ ಪಡ್ತೀರಾ. ಹಲ್ಲೆಲೂಯಾ. ಈ ಹೊಸನ್ನ ಭಾನುವಾರ ಕರ್ತನಿಗೆ ಜಯಘೋಷ ಮಾಡೋಣ, ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಆರಾಧಿಸೋಣ. ಒಂದು ನಿಮಿಷ ನಮ್ಮ ಹೃದಯಗಳನ್ನು ತೆರೆದು ದೇವರ ಕಡೆಗೆ ಸಮರ್ಪಣೆ ಮಾಡೋಣ. ಗುರು ಹೇಳುವ ಹಾಗೆ ಮಾಡುವರ, ಗುರು ಹೇಳಿದ ಹಾಗೆಯೇ ಮಾಡುವರಾಗಿದ್ದೀರಾ. ಎಲ್ಲ ಸಂದರ್ಭಗಳಲ್ಲಿಯೂ ಗುರು ಹೇಳಿದ ಹಾಗೆ ನಾವು ನಡ್ಕೊಂಡಿದ್ದೀರಾ. ವೈರಿಗಳನ್ನು ಪ್ರೀತಿಸಿರಿ, ವೈರಿಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಒಂದು ಕೆನ್ನೆಗೆ ಹೊಡೆದಿದ್ದರೆ ಇನ್ನೊಂದು ಕೆನ್ನೆ ಕೂಡ ತೋರಿಸಿಕೊಡಿರಿ. ನಿನ್ನ ಮೇಲಂಗಿಯನ್ನು ತೆಗೆದುಕೊಂಡಿದ್ದರೆ ನಿನ್ನ ಒಳಂಗಿಯನ್ನು ಕೂಡ ಬಿಟ್ಟು ಕೊಡಿರಿ. ಗುರು ಹೇಳಿದ ಹಾಗೆ ಮಾಡುತ್ತಾ ಇದ್ದೀರಾ? ಇವತ್ತು ತೀರ್ಮಾನ ಮಾಡೋಣ, ಹೌದು ಸ್ವಾಮಿ, ನೀವು ಹೇಳಿದ ಹಾಗೆ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ನನ್ನ ಕೈಲಾಗಲಿಲ್ಲ. ಇವತ್ತು ತೀರ್ಮಾನ ಮಾಡುತ್ತೇನೆ, ಗುರು ಅಪ್ಪಣ ಕೊಟ್ಟ ಹಾಗೆ ಮಾಡಿದ ಶಿಷ್ಯರ ಹಾಗೆ ನಿಮ್ಮ ಅಪ್ಪಣೆಯ ಪ್ರಕಾರ ನಡೆಯಲಿಕ್ಕಾಗಿ ನಾನಿಗೂ ಸಮರ್ಪಣೆ ಮಾಡುತ್ತೇನೆ. ಎರಡನೇದಾಗಿ, ಕರ್ತನೇ, ನಾನು ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿದೆ, ಎಲ್ಲೂ ತಿರುಗಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನನ್ನ ಜೀವನವೆಲ್ಲ ಸೋಲುಗಳು, ಜೀವನದಲ್ಲೆಲ್ಲ ಬಂಧನಗಳು. ನನಗೊಂದು ಬೆಲೆ ಕೊಡೋರು ಯಾರೂ ಇಲ್ಲ, ನನಗೊಂದು ಸ್ಥಾನ ಕೊಡೋರು ಯಾರೂ ಇಲ್ಲ. ನನ್ನ ಜೀವನವೇ ದುಡಿಮೆ 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 ಎಂದು ಹೇಳಿಕೊಂಡು ನಾನು ದುಡಿಯುವುದೇ ನನ್ನ ಕೆಲಸ. ಆದರೆ ನನಗೊಂದು ಸಮಾಧಾನವೂ ಇಲ್ಲ, ನನಗೊಂದು ನೆಮ್ಮದಿಯೂ ಇಲ್ಲ. ಈ ಸ್ಥಿತಿಯಲ್ಲಿರುವರಾದರೆ ಇವತ್ತು ಕರ್ತನ ಕಡೆ ಹೇಳು, ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗಿದೆ, ನನ್ನನ್ನು ಬಿಚ್ಚು ಸ್ವಾಮಿ, ಈ ಗಂಡುಗಳಿಂದ ನನ್ನನ್ನು ಬಿಚ್ಚು ದೇವರೇ, ಈ ಬಂಧನದಿಂದ ನನ್ನನ್ನು ಬಿಚ್ಚಿ ಬಿಡು ಸ್ವಾಮಿ. ನಿನ್ನ ಶಿಷ್ಯರುಗಳನ್ನು ಯಾರಾದರೂ ಕರೆಸಿ ನನ್ನನ್ನು ಬಿಚ್ಚು ಸ್ವಾಮಿ. ನಿನ್ನ ಕಡೆಗೆ ಬರುತ್ತೇನೆ, ನಿನ್ನ ಬಳಿಗೆ ಬರುತ್ತೇನೆ. ಓ, ನಿನ್ನ ಬಳಿಗೆ ಬರುವ ಹಾಗೆ ನಿನಗೆ ಸಿಕ್ಕಿದ ಗೌರವ ಎಲ್ಲ ನನಗಾಯಿತು. ನನ್ನ ಮೇಲೆ ಕುಳಿತುಕೊಳ್ಳಿಕ್ಕೆ ನಿನಗೆ ಅನುಮತಿ ಕೊಡುವಾಗಲೇ ನನಗೆ ಗೌರವ ಆಯ್ತಲ್ಲ. ಬಟ್ಟೆಗಳು ಮೈ ಮೇಲೆ ಬೀಳುತ್ತಾ ಇದೆ, ದಾರಿಯಲ್ಲಿ ಬಟ್ಟೆಗಳು ಹಾಕ್ತಾ ಇದ್ದಾರೆ, ಗರಿಗಳು ಮತ್ತು ಮರದ ಚಿಗುರುಗಳು. ನಿನಗೆ ಸಿಕ್ಕುವಂತ ಗೌರವಗಳು ನನಗೂ ಸಿಕ್ಕುತ್ತಾ ಇದೆಯಲ್ಲ. ಯಾಕೆ ನನಗೆ ಗೌರವ ಸಿಕ್ಕಿಲ್ಲ? ಯಾಕೆ ನನಗೆ ಬೆಲೆ ಸಿಕ್ಕಿಲ್ಲ? ಯಾಕೆ ಜನ ನನಗೆ ಮರ್ಯಾದೆ ಕೊಡುತ್ತಾ ಇಲ್ಲ? ಕರ್ತನು ನೀ ನನ್ನಲ್ಲಿ ಇಲ್ಲದ ಕಾರಣ ನೀ ನನ್ನ ಮೇಲೆ ವಾಸ್ಕನವಾಗಿರಪ್ಪ. ನೀ ನನ್ನ ಮೇಲೆ ವಾಹನವಾಗಿ ನನ್ನನ್ನು ಉಪಯೋಗಿಸಿಕೊಂಡು ನನ್ನ ಮೇಲೆ ಕುಳಿದುಕೊಳ್ಳಿ ಸ್ವಾಮಿ. ಹೃದಯದ ಬಾಗಿಲು ತೆರೆದು ಕೊಡುತ್ತೇನೆ ಸ್ವಾಮಿ. ನೀ ಮಾಡಿದ ಸಕಲ ಅದ್ಭುತಗಳಿಗಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ ಸ್ವಾಮಿ, ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ದಾವೀದ ಕುಮಾರನಿಗೆ ಜಯ. ಓ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಹೋಶನ್ನ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಪರಲೋಕದಲ್ಲಿ ದೇವರಿಗೆ ಮಂಗಳ. ಓ, ಕರ್ತನು ತನ್ನ ಮಕ್ಕಳಿಗೆ ಈ ಸಮಾಧಾನವನ್ನು ದೇವರಿಸಲಿ. ನಾನು ಕೊಂಡಾಡುತ್ತೇನೆ ಸ್ವಾಮಿ, ನಾನು ಕೊಂಡಾಡುತ್ತೇನೆ ಸ್ವಾಮಿ. ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ನಾನು ನಿಮ್ಮನ್ನು ಘನಪಡಿಸುತ್ತೇನೆ ಸ್ವಾಮಿ. ದೇವರೇ, ನಾನು ನೀವನ್ನು ಘನಪಡಿಸಿ ನಾನು ಸಂತೋಷ ಪಡುತ್ತೇನೆ, ನಿಮ್ಮನ್ನು ಘನಪಡಿಸಿ ಸಂತೋಷ ಪಡುತ್ತೇನೆ. ಅದು ಮಾತ್ರವಲ್ಲ, ಕುರುಡತನದಲ್ಲಿ, ಕುಂಡುತನದಲ್ಲಿ, ಇಕ್ಕಟ್ಟಲ್ಲಿಯೂ ದೇವರೇ, ನಾನು ನಿನ್ನ ಸಭೆಗೆ ಬರುತ್ತೇನೆ, ನಿನ್ನ ಪಾದಕ್ಕೆ ಬರುತ್ತೇನೆ, ಬೋಧನೆ ಕೇಳಲಿಕ್ಕೆ ಬರುತ್ತೇನೆ, ಉಪದೇಶ ಕೇಳಲಿಕ್ಕೆ ಬರುತ್ತೇನೆ. ನನ್ನ ಕುಂಡುತನ ಹೇಳಿಕೊಂಡು ನಾನು ಮನೆಯಲ್ಲಿ ಇರುವುದಿಲ್ಲ, ಟೈಮ್ ಇಲ್ಲ ಅಂತ ಹೇಳಿಕೊಂಡು ನಾನು ಮನೆಯಲ್ಲಿ ಇರಲ್ಲ, ಪರಿಸ್ಥಿತಿ ಇಲ್ಲ ಅಂತ ಹೇಳಿಕೊಂಡು ನಾನು ಮನೆಯಲ್ಲಿ ಇರಲ್ಲ. ನನ್ನ ಕುಂಡುತನದಲ್ಲೇ ನಾನು ನಿನ್ನ ಬಳಿಯಲ್ಲಿ ಬರುತ್ತೇನೆ, ನನ್ನ ಕುಂಡುತನದಲ್ಲಿಯೇ ನಿನ್ನ ಬೋಧನೆ ಕೇಳಲಿಕ್ಕೆ ಬರುತ್ತೇನೆ. ನನ್ನ ಕುರುಡುತನದಲ್ಲಿಯೇ ನಿನ್ನ ಆಲಯ ಕಡೆಗೆ ಬರುತ್ತೇನೆ. ನನ್ನ ಕಾರಣಗಳು ಹೇಳಿಕೊಂಡು ಮನೆಯಲ್ಲಿರದೆ, ನನ್ನ ಕಾರಣಗಳು ಹೇಳಲಿಕ್ಕೆ ಎಷ್ಟೋ ಇದ್ದರೂ ಕೂಡ ಅವುಗಳೆಲ್ಲ ಸಹಿಸಿ, ಅವುಗಳೆಲ್ಲ ಜಯಿಸಿ ನಿನ್ನ ಆಲಯದ ಕಡೆಗೆ ಬರುತ್ತೇನೆ ಸ್ವಾಮಿ.
ನನಗೊಂದು ಬಿಡುಗಡೆ. ಓ ಮಗನೇ, ನೀ ಕಷ್ಟಪಟ್ಟು ಬಂದಿದ್ದೀರಾ, ನೀ ಕುಂಡುತನದಲ್ಲಿ ಬಂದಿದ್ದೀರಾ, ನೀ ಕುರುಡುತನದಲ್ಲಿ ಬಂದಿದ್ದೀರಾ, ಈಗೋ ನಾನು ನಿನ್ನ ಕಷ್ಟಗಳು ನೀಗಿಸುತ್ತೇನೆ. ಓ ಕರ್ತನೇ, ನೀ ಬಿಡುಗಡೆ ಕೊಡುವ ದೇವರು. ಕುರುಡುತನ ನೀಗಿಸಪ್ಪ, ಕುಂಡುತನ ನೀಗಿಸಪ್ಪ, ಬಾಧೆ ನೀಗಿಸಪ್ಪ. ನಾನು ಲಾಭ ಮಾತ್ರ ಹುಡುಕಿ ಬರುವನಾಗಿರಬಾರದು. ನಾನು ತಪ್ಪುಡುಕುವ ಪರಿಸಯನು, ತಪ್ಪುಡುಕುವ ಶಾಸ್ತ್ರಿಗಳು, ಮಹಾಯಾಜಕರ ತರ ಇರಬಾರದು. ಕರ್ತನೆ, ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತೇನೆ. ಓ ಕರ್ತಾದಿ ಕರ್ತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇನೆ. ರಾಜಾದಿ ರಾಜಾವೇ, ನಾವು ನಿಮ್ಮನ್ನು ಸ್ತುತಿಸುತ್ತೇನೆ. ಇಸ್ರಾಯೇಲಿನ ರಾಜನೇ, ನಾವು ನಿಮ್ಮನ್ನು ಕೊಂಡಾಡುತ್ತೇನೆ. ಓ ಭೂಮಿ ಆಕಾಶವನ್ನು, ಸಮುದ್ರವು ಅವುಗಳಲ್ಲಿರುವ ಸಮಸ್ತವು ನಿರ್ಮಾಣ ಮಾಡಿರುವ ಸೃಷ್ಟಿಕರ್ತನಾದ ದೇವಾದಿ ದೇವನೇ, ನಾವು ನಿಮ್ಮನ್ನು ಕೊಂಡಾಡುತ್ತೇನೆ. ರಾಜಾದಿ ರಾಜಾವೇ, ನಿಮ್ಮನ್ನು ನಾವು ಮಹಿಮೆ ಪಡಿಸುತ್ತೇನೆ. ಮೇಲಣ ಲೋಕದಲ್ಲಿ ದೇವರೇ ನಿಮಗೆ ಮಹಿಮೆಯಾಗಲಿ, ಭೂಮಿಯಲ್ಲಿ ಮನುಷ್ಯರೊಳಗಡೆ ಸಮಾಧಾನ ಉಂಟಾಗಲಿ. ಕರ್ತನೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಆ ದೇವರ ಜನರು ಗರಿಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು, ಗರ್ಜೂರದ ಗರಿಗಳನ್ನು ಹಿಡಿದು ನಿಮ್ಮನ್ನು ಕೊಂಡಾಡಿದ ಹಾಗೆ ಈ ಭಾನುವಾರದಲ್ಲಿ ನಾವು ಕೂಡ ನಿಮ್ಮನ್ನು ಕೊಂಡಾಡುತ್ತೇವೆ, ನಾವು ಕೂಡ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ, ನಾವು ಕೂಡ ನಿಮ್ಮನ್ನು ಘನಪಡಿಸುತ್ತೇವೆ. ನಿಮಗೆ ಸ್ತೋತ್ರವಾಗಲಿ. ನನಗೆ ಮಾಡಿದ ಸಕಲ ಉಪಕಾರಗಳಿಗಾಗಿ ಸ್ತೋತ್ರ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ಮಹತ್ ಕಾರ್ಯಗಳು ಮಾಡಿದಕ್ಕಾಗಿ ಸ್ತೋತ್ರ, ಸೂಚಕ ಕಾರ್ಯಗಳು ಮಾಡಿದಕ್ಕಾಗಿ ಸ್ತೋತ್ರ. ದಿನೇ ದಿನೇ ದೇವರೇ, ನೀವು ನಮ್ಮನ್ನು ಪೋಷಿಸಿ ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ಮಮತೆಗಾಗಿ ಸ್ತೋತ್ರ. ಕರ್ತನೇ, ನೀವು ದೇವರೇ ನಮಗಾಗಿ ಭೂಮಿಗೆ ಬಂದು ರಾಜನಾಗಿ ಯೆರೂಸಲೇಮ್ ದೇವಾಲಯದಲ್ಲಿ ಹೋಗಿ ಆ ದೇವಾಲಯವನ್ನು ಶುದ್ಧಿ ಮಾಡಿ ಮತ್ತು ದೇವರೇ ದೇವಾಲಯದಲ್ಲಿ ಇದ್ದುಕೊಂಡು ಪಸ್ಕದ ದಿನದಲ್ಲಿ ಕೊನೆಯ ರಾತ್ರಿಯ ಭೋಜನವನ್ನು ಸಿದ್ಧಪಡಿಸಿ ಮತ್ತು ದೇವರೇ ಮಾರನೆಯ ದಿವಸದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟು ಕರ್ತನೆ ನಮ್ಮೆಲ್ಲರ ಅಪರಾಧಗಳ ಪರವಾಗಿ ಯಜ್ಞವಾಗಿ ಅರ್ಪಿಸಲ್ಪಟ್ಟು ಮತ್ತು ಕರ್ತನೆ ನೀ ಪರಲೋಕದಲ್ಲಿ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಇದ್ದುಕೊಂಡು ನನ್ನ ಪರವಾಗಿ ದೇವರ ನೀ ವಿಜ್ಞಾಪನೆ ಮಾಡುವಾಗ, ನೀ ನನಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗಿರುವಾಗ ದೇವರೇ ನೀ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕಾಗಿ ಬರುತ್ತಾನೆ ಎಂಬ ಆ ಕಾಲ ಪೂರ್ಣದ ಬರುವಾಗ ಪ್ರವಾದಿಗಳ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳು ನೆರವೇರಲಿಕ್ಕಾಗಿ ನೀ ಮಧ್ಯ ಆಕಾಶ ಮೇಘಗಳಲ್ಲಿ ಬರುವಾಗ ನಿಮ್ಮ ಜೊತೆಯಲ್ಲಿ ಒಯ್ಯಲ್ಪಡುವರಾಗಿರಬೇಕು ಸ್ವಾಮಿ. ಅಲ್ಲಿ ತನಕ ಮಹಾ ಸಂತೋಷವುಳ್ಳವರಾಗಿ ನಿಮ್ಮನ್ನು ಯಾವಾಗಲೂ ಸಂತೋಷದಿಂದ ಕೊಂಡಾಡುವರಾಗಿ ಆ ಆನಂದದಿಂದ ನಿಮ್ಮನ್ನು ಘನಪಡಿಸುವರಾಗಿ ಸ್ತುತಿಸುವರಾಗಿ ದೇವರ ಕ್ರೈಸ್ತವ ಜೀವನದ ಆ ಜಯದ ಜೀವನ ನಡೆಸಿಕೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇದನ್ನು ದೇವರ ಮನೆಗಳಲ್ಲಿ ಕೇಳಿರುವ, ಆನ್ಲೈನಲ್ಲಿ ಕೇಳಿರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ. ಅವರು ಸಂತೋಷ ಪಡಲಿ, ಅವರು ಸಮಾಧಾನ ಪಡಲಿ, ಅವರು ಸೌಖ್ಯ ಹೊಂದಿಕೊಳ್ಳಲಿ, ಅವರು ಬಿಡುಗಡೆ ಹೊಂದಿಕೊಳ್ಳಲಿ, ಈ ಕಟ್ಟುಗಳು ನೀಗಲಿ ಯೇಸು ನಾಮದಲ್ಲಿ, ಸ್ವಸ್ಥತೆ ಉಂಟಾಗಲಿ ಯೇಸು ನಾಮದಲ್ಲಿ, ಬಿಡುಗಡೆ ಕಾಣಲಿ ಯೇಸು ನಾಮದಲ್ಲಿ. ಓ ಕರ್ತನೆ, ಮಕ್ಕಳ ಆಶೀರ್ವದಿಸಲ್ಪಡಲಿ. ಈ ಹೊಸನ್ನ ಭಾನುವಾರ ಮಕ್ಕಳ ಜೀವನದಲ್ಲಿ ಸಂತೋಷದ ದಿನವಾಗಿರಲಿ, ಇದು ಜಯದ ದಿನವಾಗಲಿ, ಇದು ಆನಂದದ ದಿನವಾಗಲಿ, ಇದು ಆರ್ಭಾಟದ ದಿನವಾಗಲಿ, ಇದು ಕೊಂಡಾಟದ ದಿನವಾಗಿರಲಿ. ಕರ್ತನೆ ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರ ಮಕ್ಕಳಿರ ಜಯಘೋಷ ಮಾಡಲಿ, ಎಲ್ಲರೂ ಜಯಘೋಷ ಮಾಡಲಿ. ಇದು ಸಂತೋಷದ ದಿನ, ಗರಿಗಳ ಹಬ್ಬದ ದಿನ, ಆನಂದದ ದಿನ. ಸಂತೋಷಪಡು, ಉಲ್ಲಾಸಪಡು, ಆನಂದಪಡು. ಕರ್ತನನ್ನು ಸ್ತುತಿ ಮಾಡು, ಕರ್ತನನ್ನು ಕೊಂಡಾಡು. ಮಾತ್ರವಲ್ಲ, ಕರ್ತನ ಬೋಧನೆ ಕೇಳಲಿಕ್ಕಾಗಿ ನಾವು ಅದಕ್ಕಾಗಿ ಶ್ರಮಪಡು. ಶ್ರದ್ಧೆಯಿಂದ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸಿ ಆ ಶಿಷ್ಯರುಗಳ ಹಾಗೆ ಆ ಗುರುವಿನ ಅಪ್ಪಣೆಯನ್ನು ಅನುಸರಿಸಿ ನಡೆದು ಜೀವನವೇ ಜಯ ಜೀವನವಾಗಲಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾ ಕಾಲ ನಿಮ್ಮೆಲ್ಲರ ಮೇಲೆ
ನೆಲೆಗೊಂಡಿರಲಿ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.